ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕರುನಾಡ ಕಾನೂನು ಮಿತ್ರರ ಬಳಗ ಹಮ್ಮಿಕೊಂಡಿರುವಂತಹ ಕನ್ನಡ ಭಾಷೆಯಲ್ಲಿ ಕಾನೂನು ಉಪನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರಮುಖ ವಿಚಾರ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹವರು ಈ ರಾಷ್ಟ್ರ ಮತ್ತು ರಾಜ್ಯ ಕಂಡಂತಹ ಪ್ರಖ್ಯಾತ ಹಿರಿಯ ವಕೀಲರಲ್ಲಿ ಪ್ರಮುಖರಾದವರು ಮತ್ತು ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ಸೇವೆ ಸಲ್ಲಿಸಿದವರು, ಕಾನೂನಿನ ಕನ್ನಡಿ ಅಂತಿರುವಂತಹ ನ್ಯಾಯವಾದಿಗಳ ಸೇವೆಯಲ್ಲಿ ಸತತವಾಗಿ 6 ದಶಕಗಳ ಕಾಲ ತಮ್ಮ ವೃತ್ತಿಯ ಮೂಲಕ ಸೇವೆಯನ್ನು ಸಲ್ಲಿಸಿದಂತಹ ಮಹನೀಯರಾಗಿರುವಂತಹ ಗೌರವಾನ್ವಿತ ಶ್ರೀಯುತ BV ಆಚಾರ್ಯ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದು ನಮ್ಮೆಲ್ಲರಿಗೂ ತುಂಬಾ ಸಂತೋಷದ ವಿಷಯ. ಶ್ರೀಯುತ ಗೌರವಾನ್ವಿತ BV ಆಚಾರ್ಯ ಸರ್ ಅವರಿಗೆ ಕರುನಾಡ ಕಾನೂನು ಮಿತ್ರರ ಬಳಗದ ಗುಂಪಿನ ಪರವಾಗಿ ಮತ್ತು ರಾಜ್ಯದ ಎಲ್ಲ ಕಾನೂನು ವಿದ್ಯಾರ್ಥಿಗಳ ಪರವಾಗಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರ ಪರವಾಗಿ ಶ್ರೀಯುತರಿಗೆ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯಾಭಿಮಾನದ ಪ್ರೀತಿಯ ಆಧಾರದ ಸುಸ್ವಾಗತವನ್ನು ಕೋರುತ್ತಿದ್ದೇವೆ. ಸರ್, ನಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತು ಪ್ರಮುಖ ವಿಚಾರ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಶ್ರೀಯುತ BV ಆಚಾರ್ಯ ಸರ್ ಅವರ ಅತಿಥಿ ಪರಿಚಯವನ್ನು ಮಾಡಿಕೊಡಬೇಕಾಗಿ ಕಾನೂನು ವಿದ್ಯಾರ್ಥಿನಿಯಾದಂತಹ ವೀಣಶ್ರೀರವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸರ್ವರಿಗೂ ನಮಸ್ಕಾರ. ದೇಶ ಕಂಡಂತ ಅತ್ಯುತ್ತಮ ವಕೀಲರಲ್ಲಿ ಒಬ್ಬರಾದಂತಹ ಶ್ರೀಯುತ B ವಾಸುದೇವ ಆಚಾರ್ಯ, ಹಿರಿಯ ನ್ಯಾಯವಾದಿಗಳು, ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ, ಇವರನ್ನು ಪರಿಚಯಿಸುವ ಅವಕಾಶ ನನಗೆ ದೊರೆತಿದ್ದು ಸೌಭಾಗ್ಯವೇ ಸರಿ. ಶ್ರೀಯುತರು 20ನೇ ಡಿಸೆಂಬರ್ 1933ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೆಳಕು ಗ್ರಾಮದ ಜನಿಸಿದವರು. ಶ್ರೀಯುತರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮುಗಿಸಿದ ನಂತರ BA LLB ಪದವಿಯನ್ನ ಮದ್ರಾಸ್ ವಿಶ್ವವಿದ್ಯಾಲಯದ ಕಾನೂನು ವಿಭಾಗದಿಂದ ಸಂಪೂರ್ಣಗೊಳಿಸಿ 1957ರಲ್ಲಿ ವಕೀಲ ವೃತ್ತಿಯನ್ನ ಆರಂಭಿಸುತ್ತಾರೆ. ಶ್ರೀಯುತರು ಕಾನೂನಿನ ಎಲ್ಲಾ ರೀತಿಯ ಮೊಕದ್ದಮೆಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ಕರ್ನಾಟಕ ರಾಜ್ಯದ ಕಾನೂನು ಆಯೋಗದಿಂದ ಕಾಯಂ ಸದಸ್ಯತ್ವವನ್ನ ಪಡೆಯುವಲ್ಲಿ ಮೊದಲಿಗರಾದರು. ಶ್ರೀಯುತರು ಸತತವಾಗಿ 6 ಬಾರಿ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಶ್ರೀಯುತರು ತಮ್ಮ ವಕೀಲ ವೃತ್ತಿ ಜೀವನದಲ್ಲಿ ದಕ್ಷತೆ ಹಾಗೂ ಪ್ರಾಮಾಣಿಕತೆಗೆ ಕಟ್ಟುಬದ್ಧರಾದಂತವರು. ಈ ಒಂದು ವ್ಯಕ್ತಿತ್ವವನ್ನು ಹಾಗೂ ಅಗಾಧವಾದ ಕಾನೂನು ಜ್ಞಾನವನ್ನು ಪರಿಗಣಿಸುತ್ತಾ ತಮಿಳುನಾಡು ಸರ್ಕಾರವು ಅಂದಿನ ಮುಖ್ಯಮಂತ್ರಿಯಾದಂತಹ ಜಯಲಲಿತಾ ಅವರ ಅಕ್ರಮ ಆಸ್ತಿಯ ಪ್ರಕರಣದಲ್ಲಿ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಲ್ಪಟ್ಟರು. ಹಾಗೂ ತಮ್ಮ 60 ವರ್ಷದ ವೃತ್ತಿ ಜೀವನದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿ, ಯುವ ವಕೀಲರಿಗೆ ಮಾರ್ಗದರ್ಶಕರಾಗಿ ಹಾಗೂ ಸಮಾಜದ ಎಲ್ಲಾ ವರ್ಗದ ಜನರ ಸಾಂವಿಧಾನಿಕ ಹಕ್ಕುಗಳನ್ನು ಕಾಪಾಡುತ್ತಾ ಕಾನೂನು ಸುಧಾರಣೆಗಾಗಿ ಅವರು ನೀಡಿರುವಂತಹ ಕೊಡುಗೆ ಅವಿಸ್ಮರಣೀಯ. ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವಂತಹ ಮಹನೀಯರು ಇಂದು ನಮ್ಮ ಕರುನಾಡು ಕಾನೂನು ಮಿತ್ರರ ಬಳಗ ಆಯೋಜಿಸಿರುವಂತಹ ಕನ್ನಡ ಭಾಷೆಯಲ್ಲಿ ಕಾನೂನು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಶ್ರೀಯುತರನ್ನು ನಮ್ಮ ಈ ಒಂದು ತಂಡದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿಯೂ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್ ಈ ಒಂದು ಕಾರ್ಯಕ್ರಮಕ್ಕೆ. ಈ ಒಂದು ನನಗೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ತುಂಬಾ ಧನ್ಯವಾದಗಳು ಕಾನೂನು ವಿದ್ಯಾರ್ಥಿನಿಯಾದ ವೀಣಾರವರೇ. ತುಂಬಾ ಅದ್ಭುತವಾಗಿ ಅತಿಥಿಗಳ ಪರಿಚಯ ಮಾಡಿಕೊಟ್ಟಿದ್ದೀರಿ. ಇದೀಗ ನಮ್ಮ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತು ಪ್ರಮುಖ ವಿಚಾರ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಶ್ರೀಯುತ BV ಆಚಾರ್ಯ ಸರ್ ಅವರು ಭಾರತ ದೇಶದ ಸಂವಿಧಾನ ರಚನೆಯಲ್ಲಿ ಕಾನೂನು ತಜ್ಞ ಶ್ರೀ BN ರಾವ್ ರವರ ಪಾತ್ರ ಮತ್ತು ಅವರ ಸಾಧನೆಗಳ ವಿಚಾರದ ಉಪನ್ಯಾಸವನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪಿನಿಸಿ ಸಾಧನೆ ಪಿನಿಸಿ. ಇಂದಿನ ಕಾರ್ಯಕ್ರಮದ
ಅಧ್ಯಕ್ಷರಾದ ಡಾಕ್ಟರ್ ದೀಪು, ಪ್ರಿನ್ಸಿಪಾಲ್ ವಿದ್ಯಾವರ್ಧಕ ಲಾ ಕಾಲೇಜ್ ಮೈಸೂರು ಅವರೇ, ಕರುನಾಡು ಕಾನೂನು ಮಿತ್ರರ ಬಳಗದ ಸ್ಥಾಪಕರಾಗಿರುವ BV ಶ್ರೀನಿವಾಸರವರೇ, ಹಾಗೂ ಎಲ್ಲ ನಮ್ಮ ಪ್ರೀತಿಯ ಕಾನೂನು ವಿದ್ಯಾರ್ಥಿಗಳೇ, ಇತರ ಆಹ್ವಾನಿತರೇ, ಮಹಿಳೆಯರೇ ಮತ್ತು ಮಹಿಳೆಯರೇ, ಇವತ್ತಿನ ಉಪನ್ಯಾಸದ ಇವತ್ತು ಈ ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಸರ್ ಬಿ ನರಸಿಂಗರಾವ್ ಇವರ ಬಗ್ಗೆ, ಅವರ ಸಾಧನೆ, ಅವರ ವ್ಯಕ್ತಿತ್ವ, ಇದರ ಬಗ್ಗೆ ಎಲ್ಲ ಹೇಳುವುದರ ಮೊದಲು ಅವರ ಕುಟುಂಬ ಮತ್ತು ಬಾಲ್ಯದ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನಾನು ಇಚ್ಛಿಸ್ತೇನೆ. ಬೆನಗಲ್ ನರಸಿಂಗರಾವ್ ರವರು ಉಡುಪಿ ಜಿಲ್ಲೆಯ ಬೆನಗಲ್ ಎಂಬ ಒಂದು ಹಳ್ಳಿಯಲ್ಲಿ ಹುಟ್ಟಿದವರು. ಆದರೆ ಅವರ ತಂದೆಯವರು ಮತ್ತೆ ಅವರ ತಾತ ಎಲ್ಲ ಮಂಗಳೂರಿನಲ್ಲಿ ನೆಲೆಸಿದ್ದರಿಂದ, ವಲಸೆ ಹೋಗಿದ್ದರಿಂದ ಅವರ ವಿದ್ಯಾಭ್ಯಾಸ ಎಲ್ಲ ಮೊದಲಿಗೆ ಮಂಗಳೂರಿನಲ್ಲಿ ಆಯ್ತು. ಮಂಗಳೂರಿನ ಕೆನರಾ ಹೈಸ್ಕೂಲ್ನಲ್ಲಿ ಅವರು ವಿದ್ಯಾಭ್ಯಾಸ ಪಡೆದರು. SSLC ಪಾಸ್ ಮಾಡಿದಾಗ ಇಡೀ ಮೆಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ, ಆಗಿನ ಮೆಡ್ರಾಸ್ ಪ್ರೆಸಿಡೆನ್ಸಿ ಅಂದ್ರೆ ಎಂಟೈರ್ ತಮಿಳುನಾಡು, ಎಂಟೈರ್ ಆಂಧ್ರ ಪ್ರದೇಶ್, ಮಲಬಾರ್ ಮತ್ತು ಸೌತ್ ಕೆನರಾ, ಇಷ್ಟು ಜಾಗೆಗೆ ಮೆಡ್ರಾಸ್ ಪ್ರೆಸಿಡೆನ್ಸಿ. ಇಡೀ ಪ್ರೆಸಿಡೆನ್ಸಿಯಲ್ಲಿ ಇವರು ನಂಬರ್ 1 ಆಗಿ ತೇರ್ಗಡೆ ಹೊಂದಿದ್ರು, ಅತ್ಯಂತ ಹೆಚ್ಚು ಮಾರ್ಕನ್ನು ಪಡೆದು. ಸೊ ಆಗಲೇ ಇವರು ಬಾಲ್ಯದಲ್ಲಿಯೇ ಒಂದು ಪ್ರತಿಭಾವಂತ ವ್ಯಕ್ತಿ ಎಂಬುದನ್ನು ತೋರಿಸಿಕೊಟ್ಟಿದ್ರು. ಅವರ ತಂದೆಯವರು ಒಬ್ರು ಸರ್ಜನ್ ಆಗಿದ್ದು, ಅವರು ಸರ್ಕಾರದ ಸೇವೆಯಲ್ಲಿದ್ದರು. ಒಳ್ಳೆ ಸರ್ಜನ್ ಎಂಬ ಹೆಸರನ್ನು ಪಡೆದು ಅವರು ಮೆಡ್ರಾಸ್ ಪ್ರೆಸಿಡೆನ್ಸಿ ನಾನಾ ಕಡೆ ಕೆಲಸ ಮಾಡ್ತಾ ಇದ್ದರು. ಈ BN ರಾಯರು SSLC ಆದ ನಂತರ ಮೆಡ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಅದಾದ ಮೇಲೆ ಅಲ್ಲಿ ಕೂಡ ಅವರು ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿ ಪ್ರತಿ ವಿಷಯದಲ್ಲಿ ಕೂಡ ಫಸ್ಟ್ ರ್ಯಾಂಕ್ ಅನ್ನು ಗಳಿಸ್ತಾ ಇದ್ರು. ಅವರಿಗೆ ಸ್ಕಾಲರ್ಶಿಪ್ ಸಿಕ್ಕಿದ್ರಿಂದಾಗಿ ಅವರು ಆಮೇಲೆ ಉನ್ನತ ಶಿಕ್ಷಣಕ್ಕಾಗಿ ಕೇಂಬ್ರಿಡ್ಜ್ ಟ್ರಿನಿಟಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಪಡೆದರು. ಅವರು ವಿಶೇಷವಾಗಿ ಅವರಿಗೆ ಸಂಸ್ಕೃತ್ ಮತ್ತು ಮ್ಯಾಥ್ಸ್ ಇದರಲ್ಲಿ ವಿಶೇಷ ಆಸಕ್ತಿ ಮತ್ತು ಪರಿಣತ ಇತ್ತು. ಇವರ ಕುಟುಂಬ ಒಂದು ಫ್ಯಾಮಿಲಿ ಆಫ್ ಇಂಟೆಲಿಜೆಂಟ್ ಜೀನಿಯಸ್ ಅಂತ ಹೇಳ್ಬಹುದು. ಅವರ ತಂದೆ ರಾಘವೇಂದ್ರ ರಾಯರಿಗೆ ಒಟ್ಟಿಗೆ 4 ಜನ ಮಕ್ಕಳು. ಮೊದಲನೆಯವರು ಬೆನಕಲ್ ಸಂಜೀವರಾವ್. ಅವರು ಈ ಆನಿ ಬೆಸೆಂಟ್ ರವರ ಇನ್ಫ್ಲೂಯೆನ್ಸ್ ನಿಂದಾಗಿ ಥಿಯೋಸಾಫಿಕಲ್ ಸೊಸೈಟಿಗೆ ಸೇರಿ ಬನಾರಸ್ನಲ್ಲಿ ಅತಿ ಪ್ರತಿಭಾವಂತ ಒಂದು ಎಜುಕೇಶನಿಸ್ಟ್ ಆಗಿದ್ರು. ಆ ಕಾಲದಲ್ಲಿ ವಾರಣಾಸಿಯಲ್ಲಿ ಎಷ್ಟೋ ಶಾಲೆ ಕಾಲೇಜುಗಳನ್ನು ಸ್ಥಾಪಿಸಿ ಅಲ್ಲಿ ಒಳ್ಳೆ ಹೆಸರು ಪಡೆದರು. ಅದು ಒಂದನೇ ಸಂಜೀವರಾಯ. ಎರಡನೆಯವರು ನಮ್ಮ ಬಿ ನರಸಿಂಗರಾವ್, ಅವರ ಬಗ್ಗೆ ಆಮೇಲೆ ಹೇಳ್ತೇನೆ. ಮೂರನೆಯವರು ಬೆನಗಲ್ ರಾಮರಾವ್. ಅವರು ಕೂಡ IAS ICS ಅಂದಿನ ಕಾಲದ್ದು ಪಾಸಾಗಿ ಅನೇಕ ಹುದ್ದೆಗಳನ್ನು ಹೊಂದಿ ಕಡೆಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅವರು ಅನೇಕ ವರ್ಷ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದು, ಅತಿ ಉನ್ನತ ಹುದ್ದೆ.
ಅನಂತರ ಅವರ ತಮ್ಮ ಇನ್ನೊಬ್ಬರು ಕಡೆಯವರು ಬೆನಗಲ್ ಶಿವರಾವ್, ಅವರು ಬಹಳ ಒಂದು ಫೇಮಸ್ ಪತ್ರಕರ್ತ, ಜರ್ನಲಿಸ್ಟ್, ಗ್ರೇಟ್ ಜರ್ನಲಿಸ್ಟ್. ಇನ್ಫ್ಯಾಕ್ಟ್ ಅವರು ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸಿನ 6 ವಾಲ್ಯೂಮ್ಸ್ ಇರುವ ಪುಸ್ತಕವನ್ನು ಎಡಿಟ್ ಮಾಡಿದ್ದವರು. ಅವರ ಆ ಪುಸ್ತಕದಿಂದಾಗಿ ಇವತ್ತು ನಮಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಎಲ್ಲ ಡಿಬೇಟ್ಸ್ ಸಿಗ್ತದೆ. ಅಷ್ಟು ಒಂದು ಫೇಮಸ್ ಜರ್ನಲಿಸ್ಟ್ ಆಗಿದ್ದು ಅವರು 1952ನೇ ಪ್ರಥಮ ಜನರಲ್ ಎಲೆಕ್ಷನ್ ನಲ್ಲಿ ನಮ್ಮ ಮಂಗಳೂರು ಕಾನ್ಸ್ಟಿಟ್ಯೂನ್ಸಿಯಿಂದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ಗೆ ನಿಂತು ನಮ್ಮ ಜಿಲ್ಲೆಯ ಸುಪ್ರಸಿದ್ಧ ರಾಜಕಾರಣಿಯಾದ KR ಕಾರಂತರನ್ನು ಸೋಲಿಸಿ ಅವರು ಪಾರ್ಲಿಮೆಂಟ್ ನಲ್ಲಿ 5 ವರ್ಷ ನಮ್ಮ ಮಂಗಳೂರು ಕಾನ್ಸ್ಟಿಟ್ಯೂನ್ಸಿಯ ಪ್ರತಿನಿಧಿಯಾಗಿ ಕೆಲಸ ಮಾಡಿದವರು ಬೆನಗಲ್ ಶಿವರಾಯರು. ಹೀಗೆ ಇವರು 4 ಜನ ಬ್ರದರ್ಸ್ ಕೂಡ ಬಿಗ್ ಇಂಟೆಲೆಕ್ಚುಯಲ್ ಜಾಯಿಂಟ್ಸ್. ಈ ಬೆನಗಲ್ ನರಸಿಂಹರಾಯರು ಕೇಂಬ್ರಿಡ್ಜ್ನ ವಿದ್ಯಾಭ್ಯಾಸದ ನಂತರ ICS ಪರೀಕ್ಷೆಗೆ ಕೂತರು. ಅಂದಿನ ಕಾಲದಲ್ಲಿ ಭಾರತೀಯರಿಗೆ ICS ಸಿಗುವುದು ಬಹಳ ಕಷ್ಟ ಇತ್ತು. ಆದ್ರೂ ಕೂಡ ಇವರು ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಈ ಒಟ್ಟಿಗೆ 27 ಜನ ICS ಸೆಲೆಕ್ಟ್ ಆದದ್ರಲ್ಲಿ ಇವರು ಒಬ್ಬರೇ ಭಾರತೀಯರು, ಬೇರೆಲ್ಲ ಬ್ರಿಟಿಷರ್ಸ್. ಹಾಗೆ ICS ಗೆ ಸೇರಿಕೊಂಡ್ರು. ಇವರ ಬ್ರದರ್ ಸಂಜೀವರಾವ್ ಒಬ್ರು ಅಲ್ಲಿ ICS ಗೆ ಹೋದಾಗ ಎಲ್ಲಾ ವರ್ಗದಲ್ಲಿ ಪಾಸ್ ಆದ್ರೂ ಕೂಡ ಅಲ್ಲಿ ಕಡೆಗೆ ಒಂದು ಕುದುರೆ ಸವಾರಿ ಇದೊಂದು ಟೆಸ್ಟ್ ಇದ್ದಂತೆ, ಅದರಲ್ಲಿ ಫೀಲ್ ಆದ್ರು. ಇವರು ಅದರಲ್ಲೂ ಕೂಡ ಪಾಸ್ ಆಗಿ ICS ಸಿಕ್ಕಿ ಈ ಭಾರತಕ್ಕೆ ಹಿಂದಿರುಗಿದ್ರು. ಭಾರತಕ್ಕೆ ಹಿಂದಿರುಗಿದ ಮೇಲೆ ಅವರನ್ನು ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಅಲಾಟ್ ಮಾಡಿ ಮಂಗಳೂರಿಗೆ ನಿಮ್ಮನ್ನು ಡೆಪ್ಟಿ ಕಮಿಷನರ್ ಅಂದಿನ ಕಾಲದಲ್ಲಿ ಕಲೆಕ್ಟಿಂಗ್ ಆಗಿ ಪೋಸ್ಟ್ ಮಾಡುವ ಅಂತ ಹೇಳುವಾಗ ಅವರು ಅದಕ್ಕೆ ಒಪ್ಪಲಿಲ್ಲ. ನಾನು ಪ್ರೆಸಿಡೆನ್ಸಿ ಆದ್ದರಿಂದ ನನಗೆ ಬಂಧುಗಳು ಸ್ನೇಹಿತರು ಇರುವುದರಿಂದ ನಿಷ್ಪಕ್ಷ ನನ್ನನ್ನು ಬೇರೆ ಯಾವ್ದಾದ್ರು ಕಡೆಗೆ ಕಳಿಸ್ಬೇಕು ಅಂತ ಹೇಳಿ ನನ್ನನ್ನು ಬರ್ಮಾದಲ್ಲಿ ಕೆಲಸ ಕೊಡಿ ಅಂತ ಹೇಳಿದ್ರು. ಆದ್ರೆ ಸರ್ಕಾರ ಅದಕ್ಕೆ ಒಪ್ಪದೆ ಅವರನ್ನು ವೆಸ್ಟ್ ಬೆಂಗಾಲ್ಗೆ ನಿಯುಕ್ತಿ ಮಾಡಿದರು. ಹಾಗಾಗಿ ಅನೇಕ ವರ್ಷ ಕಾಲ ಅವರು ಈ ವೆಸ್ಟ್ ಬೆಂಗಾಲ್ನಲ್ಲಿ ಸೇವೆ ಸಲ್ಲಿಸಿದ್ರು. ಆಸ್ ಅಸಿಸ್ಟೆಂಟ್ ಕಲೆಕ್ಟರ್ ಮತ್ತೆ ಕಲೆಕ್ಟರ್ ವಿವಿಧ ಹುದ್ದೆಗಳಲ್ಲೆಲ್ಲ ಕೆಲಸ ಮಾಡಿದರು. ಅದಾದ ಮೇಲೆ ಅವರನ್ನು ಇನ್ ದೋಸ್ ಡೇಸ್ ಈ ICS ಆಫೀಸರ್ಸ್ ಅಂದ್ರೆ ಯಾವ ಒಂದು ಸಂಸ್ಥೆಯಲ್ಲಿ ಕೂಡ ಅವರನ್ನು ಸೇರ್ಪಡಿಸಬಹುದು. ಆಗ ಈ ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್ ಸಪರೇಷನ್ ಆಗಿರ್ಲಿಲ್ಲ. ಈ ಡೆಪ್ಟಿ ಕಲೆಕ್ಟರ್ ಯಾರಿದ್ದರು ಅವರೇ ಮ್ಯಾಜಿಸ್ಟ್ರೇಟ್ ಆಗಿ ಕೂಡ ಕೆಲಸ ಮಾಡ್ತಿದ್ರು. ಹಾಗಾಗಿ ಇವರು ICS ಆದರೂ ಕೂಡ ಇವರನ್ನು ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಜಡ್ಜ್ ಆಗಿ ವೆಸ್ಟ್ ಬೆಂಗಾಲ್ ನಲ್ಲಿ ನೇಮಕ ಮಾಡಿದ್ರು. ಹಾಗೆ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಜಡ್ಜ್ ಆಗಿ ಸುಮಾರು ವರ್ಷ ಅವರು ವೆಸ್ಟ್ ಬೆಂಗಾಲ್ ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕಡೆಗೆ 1935ರಲ್ಲಿ ಅವರನ್ನು ಕಲ್ಕಟ್ಟ ಹೈಕೋರ್ಟ್ಗೆ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಿದ್ರು. ಅಲ್ಲಿ ಅವರು 5 ವರ್ಷಗಳ ಕಾಲ ಆಸ್ ಎ ಹೈಕೋರ್ಟ್ ಜಡ್ಜ್ ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿ ಕೂಡ ಬಹಳ ಮುಖ್ಯವಾದ ಕೆಲವು ತೀರ್ಪುಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಆಸ್ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಿರ್ಬೋದು, ಇನ್ ದೋಸ್ ಡೇಸ್ ಇನ್ ದ ಇಯರ್ 1935 he gave a very important judgment on the question of repugnancy between state law and central law. ಅದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇವತ್ತು ಕೂಡ ಅವರ ಆ ತೀರ್ಪನ್ನು ನಾವು ಉದಾಹರಿಸ್ತೇವೆ. ಅಷ್ಟು ಮುಖ್ಯವಾದ ತೀರ್ಪುಗಳನ್ನು ಆ 5 ವರ್ಷದಲ್ಲಿ ಅವರು ಕೊಟ್ಟರು. ಇನ್ ದ ಮೀನ್ ಟೈಮ್ ಒಂದು ಇಂಪಾರ್ಟೆಂಟ್ ಡಿಸ್ಪ್ಯೂಟ್
ಬಿಟ್ವೀನ್ ಪಂಜಾಬ್ ಅಂಡ್ ಸಿಂಧ್ ಬಂತು ರಿಗಾರ್ಡಿಂಗ್ ವಾಟರ್ ಶೇರಿಂಗ್, ನಮ್ಮ ಕಾವೇರಿ ಡಿಸ್ಪ್ಯೂಟ್, ಕೃಷ್ಣಾ ಡಿಸ್ಪ್ಯೂಟ್ ಇದ್ದಾಗೆ. ಆ ಡಿಸ್ಪ್ಯೂಟ್ಗೆ ಕೂಡ ಇವರು ಬಹಳ ಪರಿಣಿತರು ಅಂತ ಹೇಳಿ ಆ ಇಂಡಸ್ ವಾಟರ್ ಡಿಸ್ಪ್ಯೂಟ್ಗೆ ಇವರನ್ನು ಇಂಡಸ್ ಕಮಿಷನ್ ನ ಚೇರ್ಮನ್ ಆಗಿ ನೇಮಕ ಮಾಡಿ ಅದರಲ್ಲೂ ಕೂಡ ಒಂದು ಉತ್ತಮ ತೀರ್ಪನ್ನು ನೀಡಿದ್ರು. ಇಷ್ಟೆಲ್ಲ ಆದ ಮೇಲೆ 1944ರಲ್ಲಿ ಅವರು ಕಲ್ಕತ್ತಾ ಹೈಕೋರ್ಟ್ ನ ಜಸ್ಟಿಸ್ ಆಗಿ ರಿಟೈರ್ ಆದರು. ರಿಟೈರ್ ಆದ ಮೇಲೆ 1944-45 ಒಂದು ವರ್ಷಕ್ಕೆ ಅವರು ಜಮ್ಮು ಅಂಡ್ ಕಾಶ್ಮೀರದ ಪ್ರಧಾನ ಮಂತ್ರಿಯಾಗಿ ನೇಮಕ ಆದರು. ಆಗನ ಮಹಾರಾಜ್ ಕರಣ್ ಸಿಂಗ್ ಪೀರಿಯಡ್ ನಲ್ಲಿ 1 ವರ್ಷ ಜಮ್ಮು ಅಂಡ್ ಕಾಶ್ಮೀರ್ನ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿ ಅದಕ್ಕೆ ರಾಜೀನಾಮೆ ಕೊಟ್ಟು ಅದರಿಂದ ಹಿಂದೆ ಬಂದರು. ಆಮೇಲೆ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ರಾಜ್ಯದ ಪ್ರಾವಿನ್ಸಸ್ ಒಳಗೆ ಒಂದು ದೊಡ್ಡ ವಿವಾದ ಇತ್ತು. ಆ ವಿವಾದವನ್ನು ತೀರ್ಮಾನ ಮಾಡಲಿಕ್ಕೆ ಇವರೇ ಯೋಗ್ಯ ವ್ಯಕ್ತಿ ಅಂತೇಳಿ ಇವರಿಗೆ ಅದರ ಆರ್ಬಿಟ್ರೇಷನ್ ಅನ್ನು ಕೊಟ್ಟರು. ಅದರಲ್ಲಿ ಅವರು ಅತ್ಯುತ್ತಮ ಒಂದು ತೀರ್ಪನ್ನು ನೀಡಿದ್ದಾರೆ. ಅವರು ಈ ಡಿಸ್ಪ್ಯೂಟ್ ನಲ್ಲಿ ಆಮೇಲೆ ನಮ್ಮ ಚೀಫ್ ಜಸ್ಟಿಸ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಆಗಿದ್ದ ಹಿದಾಯತುಲ್ಲಾರವರು ಇವರ ಎದುರಿನಲ್ಲಿ ವಾದ ಮಂಡಿಸಿದ್ರು. ಅವರು ಹಿದಾಯತುಲ್ಲಾರವರು BN ರಾಯರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿ ಸ್ವಲ್ಪ ಆಮೇಲೆ ನಿಮಗೆ ಓದಿ ಹೇಳ್ತೇನೆ. ಅವರು ಇಷ್ಟೆಲ್ಲ ಆಗಿ 45ರ ನಂತರ ಆಗ ನಮಗೆ ಸ್ವಾತಂತ್ರ್ಯ ಸಿಗ್ತದೆ, ಟ್ರಾನ್ಸ್ಫರ್ ಆಫ್ ಪವರ್ ಆಗಬೇಕು ಫ್ರಾಮ್ ಬ್ರಿಟಿಷ್ ಟು ಇಂಡಿಯಾ. ನಿಮಗೆಲ್ಲ ನೀವು ಕಾನೂನು ವಿದ್ಯಾರ್ಥಿಗಳಾದ್ರಿಂದ ತಮ್ಗೆ ಗೊತ್ತಿರ್ಬೋದು, ಈ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ಬಗ್ಗೆ ಒಂದು ಆನ್ ಪ್ರಿನ್ಸಿಪಲ್ ಅಗ್ರಿಮೆಂಟ್ ಆದರೂ ಕೂಡ ಅದರ ಮೊಡ್ಯಾಲಿಟೀಸ್ ಬಗ್ಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಮುಸ್ಲಿಂ ಲೀಗಿನ ಒಳಗೆ ಬಹಳ ಸೀರಿಯಸ್ ಡಿಸ್ಪ್ಯೂಟ್ ಆಯಿತು. ಪಾಕಿಸ್ತಾನದ ಪರವಾಗಿ ಜಿನ್ನಾರವರು ನಮಗೆ ಒಂದು ಪ್ರತ್ಯೇಕ ಪಾಕಿಸ್ತಾನ ಸ್ಟೇಟ್ ಆಗ್ಬೇಕು ಅಂತ ಹೇಳಿದ್ರು. ಆದ್ರೆ ಕಾಂಗ್ರೆಸ್ನವರು ಇದಕ್ಕೆ ಒಪ್ಪಲಿಲ್ಲ. ಒಂದು ಅಖಂಡ ಭಾರತವೇ ಒಂದು ರಾಷ್ಟ್ರವಾಗಿ ಉಳಿಬೇಕು, ಮುಸ್ಲಿಮ್ಸ್ಗೆ ಮೈನಾರಿಟೀಸ್ಗೆ ಬೇಕಾದ ಹಕ್ಕುಗಳಿಗೆ ನ್ಯಾಯವಾದ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದೇ ರಾಷ್ಟ್ರವಾಗಿರ್ಬೇಕು, ನಮ್ಮ ಭಾರತ ವಿಭಜನೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಪ್ರಯತ್ನ ಆಯಿತು. ಆ ನಿಟ್ಟಿನಲ್ಲಿ ಬೆನಗಲ್ ನರಸರಾಯರು ಬಹಳ ಒಂದು ದೊಡ್ಡ ಪಾತ್ರವನ್ನು ವಹಿಸಿದ್ರು. ಯಾಕೆಂದ್ರೆ ಹೇಳ್ತಾರೆ ಅವರ ಮಟ್ಟಿಗೆ ಎರಡೂ ಪಕ್ಷದವರಿಗೂ ಮತ್ತೆ ಬ್ರಿಟಿಷ್ ಸರ್ಕಾರಕ್ಕೆ ಕೂಡ ಅವರ ಮೇಲೆ ನಂಬಿಕೆ ಇತ್ತು. ಅಂಡ್ ಅವರು ಹೇಳಿದ ಮಾತನ್ನು ಯಾರೂ ಸುಲಭವಾಗಿ ಧಿಕ್ಕರಿಸ್ತಿದ್ದಿಲ್ಲ. ಅವರು ಜವಾಹರ್ಲಾಲ್ ನೆಹರುಗಳಾಗ್ಲಿ ಅಥವಾ ಮೊಹಮ್ಮದ್ ಅಲಿ ಜಿನ್ನಾ ಅವರವರೇ ಆಗ್ಲಿ, ಇಬ್ರು ಕೂಡ ಅವರ ಮಾತಿಗೆ ಉತ್ತಮ ಬೆಲೆ ಕೊಡ್ತಾ ಇದ್ರು. ಇನ್ಫ್ಯಾಕ್ಟ್ ಒಂದು ವಿಷಯ ನಾನು ಹೇಳಲಿಕ್ಕೆ ಮರೆತೆ, ಇವರು ಕೇಂಬ್ರಿಡ್ಜ್ ನಲ್ಲಿ ವ್ಯಾಸಂಗ ಮಾಡ್ತಾ ಇರುವಾಗ ಟ್ರಿನಿಟಿ ಕಾಲೇಜ್ ನಲ್ಲಿ, ಅದೇ ಕಾಲೇಜ್ ನಲ್ಲಿ ಜವಾಹರ್ಲಾಲ್ ನೆಹರು ಕೂಡ ವಿದ್ಯಾಸ ಮಾಡ್ತಾ ಇದ್ರು. ಹಾಗೆ ಅವರು ಒಂದೇ ಕಾಲೇಜ್ ನಲ್ಲಿ ಒಟ್ಟಿಗೆ ಕಲಿತವರು. ಸೊ ಈ 45-46ನೇ ವರ್ಷದಲ್ಲಿ ಬ್ರಿಟಿಷ್ ಸರ್ಕಾರವೇ ಇವರ BN ರಾಯರ ಒಂದು ಸರ್ವಿಸ್ ಅನ್ನು ಕೇಳಿಕೊಂಡಿತ್ತು. ನೀವು ಈ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ಗಳ ವಿವಾದವನ್ನು ಬಗೆಹರಿಸಿ ಈ ಟ್ರಾನ್ಸ್ಫರ್ ಆಫ್ ಪವರ್ ಫ್ರಾಮ್ ಬ್ರಿಟಿಷ್ ಟು ಇಂಡಿಯಾ ಯಾವುದೇ ತೊಡಕಿಲ್ಲದೆ ಮಾಡುವಂತೆ ತಾವು ಸಹಾಯ ಮಾಡಬೇಕು ಅಂತ ಹೇಳಿ ಅವರ ಸರ್ವಿಸಸ್ ಅನ್ನು ಬ್ರಿಟಿಷ್ ಗವರ್ಮೆಂಟ್ ಪಡೆಯಿತು. ಇದರ ಮೊದಲು ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಕಾನ್ಸ್ಟಿಟ್ಯೂಷನ್ಗೆ ಮೊದಲು ವಿ ವರ್ ಗವರ್ನ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935. ಈ ಆಕ್ಟಿನ ತಯಾರು ಕೂಡ ಆಗಿನ ಕಾಲದಲ್ಲಿ ಇವರು ಹೈಕೋರ್ಟ್ ಜಡ್ಜ್ ಆಗಿದ್ರು ಕೂಡ ಅದರಲ್ಲಿ ಅವರು ಮುಖ್ಯ ಪಾತ್ರವನ್ನು ವಹಿಸಿದ್ರು.
ಅವರು ಈ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಡ್ರಾಫ್ಟ್ ಮಾಡಲಿಕ್ಕೆ ಅವರು ವಹಿಸಿದ ಪಾತ್ರದಿಂದಾಗಿ ಅವರಿಗೆ ಮತ್ತೆ ನಮ್ಮ ಸಂವಿಧಾನದ ರಚನೆಗೆ ಕೂಡ ಅವರಿಗೆ ಅದು ತುಂಬಾ ಸಹಕಾರಿಯಾಯಿತು. ಈ ಬಿ ಎನ್ ರಾಯರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೆಟ್ಟ ಕಡೆಗೆ ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಖಡಕ್ ಧೋರಣೆಯಿಂದಾಗಿ ಈ ಎರಡು ದೇಶ ವಿಭಜನೆ ಆಗದೆ ಒಂದೇ ರಾಷ್ಟ್ರವಾಗಿ ಸ್ವಾತಂತ್ರ್ಯ ಪಡೆಯುವ ಪ್ರಯತ್ನ ವಿಫಲವಾಯಿತು. ಹಾಗಾಗಿ ಕಟ್ಟ ಕಡೆಗೆ ಪಾಕಿಸ್ತಾನ ಬೇರೆ ಭಾರತ ಬೇರೆ ಅಂತಾಯ್ತು. ಭಾರತದಲ್ಲಿ ಇವರು ನಮ್ಮ ಸಂವಿಧಾನ ತಯಾರಿಯ ಪ್ರಕ್ರಿಯೆ ಪ್ರಾರಂಭ ಆಯಿತು. Constituent Assembly was constituted for the purpose of drafting of a constitution, and the Constituent Assembly appointed a drafting committee of 8 or 10 people. ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿನ ಕಾನೂನು ಮಂತ್ರಿಗಳಿದ್ದ ನಮ್ಗೆಲ್ಲರೂ ಗೊತ್ತಿದ್ದ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಚೇರ್ಮನ್ ಆಗಿದ್ರು. ಕೆಲವು ಕಾನೂನು ಪರಿಣಿತರು ಎಲ್ಲ ಒಂದು 7-8 ಜನ ಅಲ್ಲಿ ಮೆಂಬರ್ಸ್ ಆಗಿದ್ರು. ಅದರಲ್ಲಿ ಸೌತಿನಿಂದ ಅಲ್ಲಾಡಿ ಕೃಷ್ಣಸ್ವಾಮಿ ಅವರು ಕೂಡ ಒಬ್ಬರಾಗಿದ್ದರು. ಅಂಡ್ ಬೆನಗಲ್ ನರಸಿಂಹರಾವ್ ವಾಸ್ ಅಪಾಯಿಂಟೆಡ್ ಆಸ್ ದಿ advisor to the Constituent Assembly, as also he became a member of the drafting committee. ಅಲ್ಲಿ ಇದ್ದವರೆಲ್ಲ ಯಾರಂದ್ರೆ ಈ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇದ್ದವರು ಒಂದು ನ್ಯಾಮತಿ ಮಾಧವರಾವ್, ಸೈಯದ್ ಮೊಹಮ್ಮದ್ ಸಾಮುಲ್ಲಾ, ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಸರ್ ಬೆನಗಲ್ ನರಸಿಂಹರಾವ್, SN ಮುಖರ್ಜಿ, ಜುಗಲ್ ಕಿಶೋರ್ ಖನ್ನಾ ಮತ್ತು ಕೇವಲ್ ಕೃಷ್ಣ. ಇವರಿಷ್ಟು ಜನ ಡ್ರಾಫ್ಟಿಂಗ್ ಕಮಿಟಿಯ ಮೆಂಬರ್ಸ್. ಆದರೆ ಈ ಡ್ರಾಫ್ಟಿಂಗ್ ಕಮಿಟಿಯ ಮುಂದೆ ಒಂದು ಇಡೀ ಸಂವಿಧಾನದ ಕರಡನ್ನು ತಯಾರು ಮಾಡಿದವರು ಬೆನಗಲ್ ನರಸಿಂಹರಾಯರು. ರಫ್ ಡ್ರಾಫ್ಟ್ ಟು ಬಿ ಪ್ಲೇಸ್ಡ್ ಬಿಫೋರ್ ದಿ ಕಮಿಟಿ. ಸೊ ಇವರ ಮೂಲ ಈ ಪ್ರತಿ ಕರಡು ತಯಾರಿಕೆ ಮಾಡಿದವರು. ಇದನ್ನು ಮಾಡಬೇಕಾದ್ರೆ BN ರಾಯರು ವರ್ಲ್ಡಿನ ಕೆಲವು ದೇಶಗಳಿಗೆಲ್ಲ ಹೋಗಿದ್ದಾರೆ. ಬೇರೆ ಬೇರೆ ದೇಶದ ಸಂವಿಧಾನವನ್ನು ಕಲಿತು ಅಲ್ಲಿನ ರಾಜಕೀಯ ಮುಖಂಡರೊಡನೆ ಚರ್ಚಿಸಿ, ಅಲ್ಲಿಯ ಜುಡಿಷಿಯರಿ ಜಡ್ಜಸ್ ಹತ್ರ ಕೂಡ ಚರ್ಚಿಸಿ, ಯಾವ್ಯಾವ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅತ್ಯುತ್ತಮ ಅಂಶ ಏನಿದೆಯೋ ಅದನ್ನು ಎಲ್ಲ ತೆಕ್ಕೊಂಡು ನಮ್ಮ ಭಾರತಕ್ಕೆ ಒಂದು ಅತ್ಯುತ್ತಮ ಕಾನ್ಸ್ಟಿಟ್ಯೂಷನ್ ಕರಡನ್ನು ತಯಾರು ಮಾಡಿ ಕೊಟ್ಟದ್ದು. ಅದನ್ನು ಈ ಕಮಿಟಿಯವರು ಕೂಲಂಕುಷವಾಗಿ ಚರ್ಚಿಸಿ ಆಮೇಲೆ ದಿಸ್ ವಾಸ್ ಪ್ಲೇಸ್ಡ್ ಬಿಫೋರ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಅಂಡ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ consisted of very great legal luminaries and other administrators of the day. ಆಗಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಅನ್ನು ನೋಡಿದ್ರೆ we will be proud of the members. ಬಹಳ ಹೈ ಲೆವೆಲ್ ಡಿಬೇಟ್. ಇವತ್ತಿನ ಪಾರ್ಲಿಮೆಂಟ್ ಆಗಲ್ಲ. ಇವತ್ತಿನ ಪಾರ್ಲಿಮೆಂಟ್ ನಲ್ಲಿ ಏನಾಗ್ತದೆ ನೀವೆಲ್ಲ ನೋಡ್ತಾ ಇದ್ದೀರಿ. ಕೋಟಿಗಟ್ಟಲೆ ರೂಪಾಯಿ ಖರ್ಚಾಗ್ತದೆ. ಇವರು ಆ ಸಬ್ಜೆಕ್ಟ್ ಮೊದಲಾಗಬೇಕು, ಇದನ್ನು ಮತ್ತೆ ಆಗ್ಬೇಕು ಅಂತ ಹೇಳಿ ಗಲಾಟೆ ಮಾಡಿ ದಿನಗಟ್ಲೆ ತಿಂಗಳುಗಟ್ಲೆ ಪಾರ್ಲಿಮೆಂಟ್ ನಡೆಯುವುದೇ ಇಲ್ಲ. ಅದು ಅಲ್ಲದೆ ಮಂತ್ರಿಗಳ ಕೈಯಲ್ಲಿದ್ದ ಅಫಿಷಿಯಲ್ ರೆಕಾರ್ಡ್ ಅನ್ನು ಹೇಳ್ತಕೊಂಡು ಹರಿದಾಕುವವರಿದ್ದಾರೆ. ಕೇರಳ ಅಸೆಂಬ್ಲಿಯಲ್ಲಿ ಎರಡು ಪಕ್ಷಗಳು ಬಡಿದಾಡಿಕೊಂಡು ಪಬ್ಲಿಕ್ ಪ್ರಾಪರ್ಟಿ ಇನ್ಕ್ಲೂಡಿಂಗ್ ದಿ ಮೈಕ್ರೋಫೋನ್
ಫರ್ನಿಚರ್ ಎಕ್ಸೆಟ್ರಾ ಎಲ್ಲ ಧ್ವಂಸ ಮಾಡಿ ಅವರ ಮೇಲೆ ಕೇಸ್ ಹಾಕಿದ್ದಕ್ಕೆ ಅದನ್ನು ವಿಡ್ರಾ ಮಾಡಲಿಕ್ಕೆ ಸರ್ಕಾರ ಕೇಳಿತು. ಮೊನ್ನೆ ಅಷ್ಟೇ ನಾವು ನೋಡಿರ್ಬೋದು, ಒಂದು 2 ವಾರದ ಹಿಂದೆ ಸುಪ್ರೀಂ ಕೋರ್ಟ್ ಆ ಪರ್ಮಿಷನ್ ರಿಫ್ಯೂಸ್ ಮಾಡಿ ಈ ರೀತಿ ಒಂದು ಅಸೆಂಬ್ಲಿ ಒಳಗೆ ಬಡಿದಾಡಿಕೊಳ್ಳುವವರ ಮೇಲೆ ಹಾಕಿದ ಮೊಕದ್ದಮೆ, ಪಬ್ಲಿಕ್ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡಿದವರ ಮೇಲೆ ಹಾಕಿದ ಮೊಕದ್ದಮೆಯನ್ನು ಸರ್ಕಾರ ಹಿಂತೆಗೆದುಕೊಳ್ಳಕ್ಕೆ ತಯಾರಿದ್ರು, ನಾವು ಬಿಡುವುದಿಲ್ಲ ಅಂತ ಹೇಳಿದ್ರು. As you know, section 321, it gives a power to the public prosecutor to withdraw a prosecution if he feels it is necessary in the interest of justice. But court has to give the permission. ಅಂತ ಪರ್ಮಿಷನ್ ರಿಫ್ಯೂಸ್ ಮಾಡಿದ್ರು. ಗವರ್ಮೆಂಟ್ ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಡ್ರಾ ಮಾಡು ಅಂತ ಹೇಳಿದ್ರು. ನಾನು ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ಈಗ ವಿದ್ಯಾರ್ಥಿಗಳಾಗಿ ಈ ಪಾರ್ಲಿಮೆಂಟ್ ಅಸೆಂಬ್ಲಿಗಳಲ್ಲಿ ಯಾವ ರೀತಿ ಅವರು ನಡ್ಕೊಳ್ತಾರೆ ಅಂತ ನೋಡಿದ್ರೆ ಅಂದಿಗೂ ಇಂದಿಗೂ ಅಜಗಜಾಂತರ. ಆಗ ಎಲ್ಲ ಅಷ್ಟು ಮೇಧಾವಿಗಳು ಒಂದು ಹೈ ಲೆವೆಲ್ ಡಿಸ್ಕಷನ್ ಅಂಡ್ ಡಿಬೇಟ್ ಅಂಡ್ ಆಲ್ ದಟ್ ಈಸ್ ಇನ್ ಎ ವೆರಿ ಡಿಗ್ನಿಫೈಡ್ ಮ್ಯಾನರ್. ನಾವು ಈ ಡಿಬೇಟ್ ಎಷ್ಟು ಸಮಯ ಆಯ್ತು ಅಂದ್ರೆ 2 years 11 months since its first meeting on 9th December 46. 2 ವರ್ಷ 11 ತಿಂಗಳು ಮತ್ತೆ 11 ದಿವಸ, ಇಷ್ಟು ದಿವಸ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದರು. 7,665 amendments were suggested, but actually 2,473 amendments were introduced in the assembly. Some were accepted, not accepted. ನೀವು ಆ ಡಿಬೇಟ್ಸ್ ನೋಡಿದ್ರೆ ನಿಮ್ಗೆ ಕಾಣ್ತದೆ, ಎದುರು ಪಾರ್ಟಿಯವರು ಒಂದು ಸರಿಯಾದ ಒಂದು ಸ್ಟ್ಯಾಂಡ್ ಅನ್ನು ತಕ್ಕೊಂಡ್ರೆ ಎದುರು ಪಾರ್ಟಿಯವರು ಅದನ್ನು ಒಪ್ಪಿ ಒಮ್ಮತದಿಂದ ಬಹಳ ಸುಲಭವಾಗಿ ಬರ್ತಾ ಇದ್ರು ಅಸೆಂಬ್ಲಿಯಲ್ಲಿ, ಬಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ. ಹಾಗಾಗಿ ನಮ್ಮ ಈ ಕಾನ್ಸ್ಟಿಟ್ಯೂಷನ್ ಕಡೆಗೆ ಅಪ್ರೂವ್ ಆಯ್ತು. ನಿಮ್ಗೆ ಗೊತ್ತಿದ್ದ ಹಾಗೆ 26 ನವೆಂಬರ್ 1949 ಅಪ್ರೂವ್ ಆಗಿ ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ 26th of December 1950 when the constitution came into force and we became a constitutional advisor. B.N. ರಾಯರು ತಯಾರು ಮಾಡಿದ ಕರಡು ಉಂಟಲ್ಲ, ಈ ಡ್ರಾಫ್ಟಿಂಗ್ ಕಮಿಟಿ ಮುಂದೆ ಇಡುವಾಗ ಅದರಲ್ಲಿ 243 ಆರ್ಟಿಕಲ್ಸ್, 13 ಶೆಡ್ಯೂಲ್ಗಳಿದ್ದು, ಕಡೆಗೆ ಅಸೆಂಬ್ಲಿಗೆ ಬರುವಾಗ 315 ಆರ್ಟಿಕಲ್ಸ್ ಮತ್ತು 8 ಶೆಡ್ಯೂಲ್ಸ್ ಆಯ್ತು. ಕಡೆಗೆ ಅಸೆಂಬ್ಲಿ ಡಿಬೇಟ್ಸ್ ಎಲ್ಲ ಮುಗಿದು ನಮ್ಮ ಕಾನ್ಸ್ಟಿಟ್ಯೂಷನ್ ಫೈನಲಿ ಅಪ್ರೂವ್ ಆಗುವಾಗ 395 ಆರ್ಟಿಕಲ್ಸ್ as you find today and 8 schedules ಆಯ್ತು. ಆಮೇಲೆ ಕಾನ್ಸ್ಟಿಟ್ಯೂಷನ್ ಫೋರ್ಸ್ಗೆ ಬಂದ್ಮೇಲೆ there are further amendments and 9th schedule, 10th schedule ನಮ್ಗೆಲ್ಲ ಗೊತ್ತಿರಬಹುದು. ಆಂಟಿ ಡಿಫೆಕ್ಷನ್ ಲಾ is in 10th schedule. 9th schedule is the schedule in which various land reforms, agrarian reforms, acts were all included in the 9th schedule so that it will become beyond the challenge before a court of law. ಈ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ ನ ತಯಾರಿಯಲ್ಲಿ B.N. ರಾಯರು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದರು. ಅಫ್ಕೋರ್ಸ್ ಜನರಲ್ಲಿ ಹೇಳ್ತಾರೆ, ಅದರಲ್ಲೇನು ತಪ್ಪಿಲ್ಲ, ನಾನು ಹೇಳೋದಿಲ್ಲ, ದಟ್ B.R. ಅಂಬೇಡ್ಕರ್ ಇಸ್ ದಿ ಆರ್ಕಿಟೆಕ್ಟ್ ಟು ದಿ ಕಾನ್ಸ್ಟಿಟ್ಯೂಷನ್ ಅಂತ. ಬಟ್ B.R. ಅಂಬೇಡ್ಕರ್ರೇ ಅಸೆಂಬ್ಲಿಯ ಕೊನೆಯ ದಿವಸ ಮಾಡಿದ ಭಾಷಣದಲ್ಲಿ ಎಲ್ಲರೂ ತಾವು ಅಂಬೇಡ್ಕರ್ರೇ ಇದಕ್ಕೆ ಕಾರಣ ಅಂತ ಹೇಳುವಾಗ ಅಂಬೇಡ್ಕರ್ ತಮ್ಮ ರಿಪ್ಲೈಯಲ್ಲಿ ಹೇಳಿದ ಒಂದು ಸೆಂಟೆನ್ಸ್ ಅನ್ನು ನಾನು ಓದ್ತೇನೆ. ದ ಕ್ರೆಡಿಟ್ ದಟ್ ಈಸ್ ಗಿವನ್ ಟು ಮೀ ಡಸ್ ನಾಟ್ ರಿಯಲಿ ಬಿಲಾಂಗ್ ಟು ಮೀ. It belongs partly to Sir
B.N. Rao, the constitutional advisor to the Constituent Assembly, who prepared a rough draft of the Constitution for the consideration of the Standing Committee. So, B.N. Rao ಪಾತ್ರದ ಬಗ್ಗೆ ಶ್ಲಾಘನೆ ಮಾಡಿದ್ದಾರೆ. ಮತ್ತೆ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದರು, ಆಮೇಲೆ ಭಾರತದ ಪ್ರಥಮ ಪ್ರೆಸಿಡೆಂಟ್ ಆದವರು, ರಾಷ್ಟ್ರಪತಿ ಆದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಅವರು ಕೂಡ ಕೊನೆಯ ದಿವಸ ಅವರ ಭಾಷಣದಲ್ಲಿ Yes, sir. Please continue, sir. Dr. Babu Rajendra Prasad, if Dr. B.R. Ambedkar was the skillful pilot of the Constitution, Sir B.N. Rao and laid the foundation. Amele R. Venkatraman, President of India. I was one of those deeply impressed and greatly attracted by this eminent son of India. It is the architect, it is as the architect of the Indian Constitution that B.N. Rao will be remembered by the country. Iದೇ ರೀತಿ ಸುಮಾರು ಜನರ generally it is all accepted that he played a great role in drafting the Constitution of the country. And morning and our Constitution advisor to the Constituent Assembly ಆಗಿ ಕಡೆಯವರೆಗೆ ಮಾಡಿದ ಕೆಲಸ ಪ್ಯೂರ್ಲಿ ಆನರರಿ. ಅವರು ಒಂದೇ ₹1 ಸಂಬಳ ಅಥವಾ ರೆಮ್ಯುನರೇಷನ್ ಪಡೀಲಿಲ್ಲ. ಈ ಪೋಸ್ಟ್ ಅನ್ನು ಎಕ್ಸೆಪ್ಟ್ ಮಾಡುವಾಗಲೇ ಅವರು ಸ್ಪಷ್ಟವಾಗಿ ತಿಳಿಸಿದ್ರು ಯಾವ ಮಿನಿಟ್ಗೆ ಬೇಕಾದರೂ, ಬಿಕಾಸ್ ಈವನ್ ಇನ್ ದೋಸ್ ಡೇಸ್ ಈ ಕಾಂಗ್ರೆಸ್ ಪಕ್ಷ, ಇತರ ಪಕ್ಷ, ಈ ಪೊಲಿಟಿಷಿಯನ್ಸ್ ಒಳಗೆ ಭೇದ ಭಾವ ಬಂದು ನನಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ತೊಂದರೆ ಆದರೆ ಯಾವ ಮಿನಿಟ್ ನಲ್ಲಿ ಕೂಡ ನನಗೆ ಬಿಟ್ಟು ಹೋಗುವ ಒಂದು ಅವಕಾಶ ಇರಬೇಕು ಅಂತ ಹೇಳಿ ಅವರು ಯಾವುದೇ ರೆಮ್ಯುನರೇಷನ್ ಇಲ್ಲದೆ ಈ ಕೆಲಸವನ್ನು ಒಪ್ಪಿಕೊಂಡದ್ದು. ಅಂಡ್ ಈ ಡ್ರಾಫ್ಟ್ ಅಂಡ್ ಡಿಸ್ಕಷನ್ ಇನ್ ದ ಅಸೆಂಬ್ಲಿ ಕೊನೆಯವರೆಗೆ ಮುಗಿಯುವವರೆಗೆ ಅವರು ಇರಲಿಲ್ಲ. ಒಂದು ಕೆಲವು ತಿಂಗಳ ಮೊದಲು 49ನೇ ಇಸ್ವಿಯಲ್ಲಿ ಅವರು ಕಾರಣಾಂತರಗಳಿಂದ ಆ ಹುದ್ದೆಗೆ ರಾಜೀನಾಮೆ ಕೊಟ್ಟು ಅದರಿಂದ ಹೊರಗೆ ಬಂದಿದ್ರು. ಹಾಗಾಗಿ ಈ ಕಾನ್ಸ್ಟಿಟ್ಯೂಷನ್ ಫೈನಲಿ ಅಪ್ರೂವ್ ಆಗುವಾಗ ಅವರು ಅಡ್ವೈಸರ್ ಆಗಿ ಇರಲಿಲ್ಲ. ಈ ಅಸೆಂಬ್ಲಿ ಡಿಬೇಟ್ಸ್ ನಲ್ಲಿ ಈ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಮೊದಲು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ನ ಡ್ಯೂ ಪ್ರೋಸೆಸ್ ಆಫ್ ಲಾ ಕ್ಲಾಸ್ ಇತ್ತು. ನಮಗೆ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಿದ್ದ ಹಾಗೆ ಆರ್ಟಿಕಲ್ 21 said that you cannot deprive a person of his liberty, life and liberty, except by due process of law ಅಂತ ಇತ್ತು. ಆ ಡ್ಯೂ ಪ್ರೋಸೆಸ್ ಆಫ್ ಲಾ ಅನ್ನು ತೆಗೆದು ಬೈ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳಿ ತಿದ್ದುಪಡಿ ಮಾಡಿಸಿದ್ದು B.N. ರಾವ್. ಯಾಕೆಂತ ಹೇಳಿದ್ರೆ ಅಮೆರಿಕದ ಸುಪ್ರೀಂ ಕೋರ್ಟ್ ಜಡ್ಜ್ ಫ್ರಾಂಕ್ಫರ್ಟರ್ ಅವರ ಅಭಿಪ್ರಾಯದಲ್ಲಿ ಈ ಡ್ಯೂ ಪ್ರೋಸೆಸ್ ಕ್ಲಾಸ್ ಅಮೆರಿಕದಲ್ಲಿ ಬಹಳ ತೊಂದರೆ ಆಗ್ತಾ ಉಂಟು. ಹಾಗಾಗಿ ಆ ಡ್ಯೂ ಪ್ರೋಸೆಸ್ ಕ್ಲಾಸ್ ನ ಬದಲಿಗೆ nobody will be deprived of his life or liberty except by procedure established by law ಅಂತ ಹೇಳಿ ಬಂತು. ಹಾಗಾಗಿ A.K. ಗೋಪಾಲನ್ ಕೇಸ್ನಲ್ಲಿ ಒಂದು ವ್ಯೂ ತಗೊಂಡ್ರು. ಮತ್ತೆ ಕಡೆಗೆ ಮನೇಕಾ ಗಾಂಧಿ ಕೇಸಿನ ತೀರ್ಪಿನ ಪ್ರಕಾರ ನಾವು ಒನ್ಸ್ ಅಗೈನ್ ವಿ ಕೇಮ್ ಬ್ಯಾಕ್ ಟು ದಿ ಆಲ್ಮೋಸ್ಟ್
though procedure established by law ಅಂತ ಇದ್ರೂ ಕೂಡ virtually it became due process of law, which is generally felt it is for the benefit of the citizens of this country. ನಮ್ಮ ಕಂಟ್ರಿಯ ಲಿಬರ್ಟಿಗೆ ಇದು ಸಹಕಾರಿ ಆಯಿತು ಅಂತ ಹೇಳಿ ಒಂದು ಅಭಿಪ್ರಾಯ ಉಂಟು. ಇಷ್ಟೆಲ್ಲ ಆದ ಮೇಲೆ 49ರಲ್ಲಿ ಅವರು ಅಡ್ವೈಸರ್ ಆಗಿ ರಿಸೈನ್ ಮಾಡಿದ ಕೂಡಲೇ ಭಾರತ ಸರ್ಕಾರ ಅವರನ್ನು ಯುನೈಟೆಡ್ ನೇಷನ್ನ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಗಿ ನೇಮಕ ಮಾಡಿತು. ಸೊ 2 ವರ್ಷ ಕಾಲ ಅವರು ನಮ್ಮ ಜಟಿಲವಾದ ಕಾಶ್ಮೀರ್ ಸಮಸ್ಯೆ, ಹೈದರಾಬಾದ್ನ ನಿಜಾಮರ ಸಮಸ್ಯೆ, ಇದು ಎಲ್ಲ ಯುನೈಟೆಡ್ ನೇಷನ್ಸ್ ನಲ್ಲಿ ಇರುವಾಗ ಭಾರತವನ್ನು ಬಹಳ ಸಮರ್ಥ ರೀತಿಯಲ್ಲಿ ಅವರು ಭಾರತದ ಪರ ವಾದ ಮಂಡಿಸಿದ್ದು BN ರಾಯರು. ಹಾಗೆ 2 ವರ್ಷ ಅವರು UNOದಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ಕೂಡ ಸೇವೆ ಸಲ್ಲಿಸಿದ್ರು. ಇದಾದ ನಂತರ ಅವರನ್ನು ಯುನೈಟೆಡ್ ನೇಷನ್ಸ್ ನಲ್ಲಿ ಅವರ ಪಾಂಡಿತ್ಯವನ್ನು ನೋಡಿದ ಎಲ್ಲಾ ದೇಶದ ರೆಪ್ರೆಸೆಂಟೇಟಿವ್ಸ್ ಅವರನ್ನು ಇಂಟರ್ನ್ಯಾಷನಲ್ ಲಾ ಕಮಿಷನ್ ನ ಮೆಂಬರ್ ಅನ್ನಾಗಿ ನೇಮಕ ಮಾಡಿತ್ತು. ಅದರಲ್ಲಿ ಅವರು ಕಡೆಗೆ ಅದರ ವೈಸ್ ಚೇರ್ಮನ್ ಕೂಡ ಆಗಿ ತನ್ನ ಕೆಲಸವನ್ನು ಮಾಡಿದ್ರು. ಇದಾದ ನಂತರ ಅವರಲ್ಲಿ ಲಾ ಕಮಿಷನ್ ನಲ್ಲಿ ಮಾಡಿದ ಕೆಲಸದ ಬಗ್ಗೆ ಅವರ ಒಟ್ಟಿಗೆ ಒಬ್ಬರು ಬ್ರೆಜಿಲ್ನವರು ಅವರ ಕಲೀಗ್ ಅಲ್ಲಿ ಇದ್ರು. ಅವರು ಅವರ ಬೆನಗಲ್ ನರಸಿಂಹರಾಯರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿ ನಾನು ಚುಟುಕಾಗಿ ಒಂದು ಓದಿ ಬಿಡ್ತೇನೆ. ಎ ಮ್ಯಾನ್ ಆಫ್ angelic appearance, extremely sweet in manners, a full idealist, but capable of dealing with reality and coldness from the right angle and not in a dreamy way. Sir Benegal is a man possessing the gift to surprise us when we least expect it. I do not wish to imply Sir Benegal will solve a conflict which presents itself to many historical fates. It is not my purpose to give Brazil the hope that Sir Benegal may be able to bring peace and free us from threats which are accumulating in Korea and China. But it is indeed a privilege to be able to put before the eyes of my countrymen such a beautiful expression of humanity representing the highest and the noblest human expression, indeed extremely human, the mirror of a culture many thousands of years old, which employs the language of West in a better way than Occidentals do, because they do not possess the sense of eternity of everlasting. And it pleased me in addition to acquaint the Brazilian people with the fact that I work abroad in their name alongside Sir Benegal. ಹೀಗೆ ಹೇಳಿ ಅವರು ಇಂಟರ್ನ್ಯಾಷನಲ್ ಕಮಿಷನ್ ಬಗ್ಗೆ ಅವರು ಹೇಳಿದ್ರು. ಆಮೇಲೆ ಈ BN ರಾಯರ ಹೈಯೆಸ್ಟ್ ಪೊಸಿಷನ್ ಅವರ ಜೀವನದಲ್ಲಿ ಬಂದದ್ದು ಅಂದ್ರೆ 1951ನೇ ಇಸ್ವಿಯಲ್ಲಿ he was elected as the judge of the International Court of Justice, which is known as World Court. World Court ನ ನ್ಯಾಯಮೂರ್ತಿಗಳಾಗಿ 51ರಲ್ಲಿ ಅವ್ರದ್ದು ಇಲೆಕ್ಷನ್ ಆಯಿತು. ದಟ್ 51-52ರವರೆಗೆ ಅವರು ಅಲ್ಲಿ ವರ್ಲ್ಡ್ ಕೋರ್ಟ್ನ ಜಡ್ಜ್ ಆಗಿ ಸೇವೆ ಸಲ್ಲಿತರು. ಆಗ ಮಾತ್ರ ಇಟ್ ವಾಸ್ ಫೌಂಡ್ that his health was not good. He was suffering from cancer. He worked as an International Court of Justice judge at Zurich. ಅಲ್ಲಿ ಝೂರಿಚ್ನಲ್ಲಿ ನವೆಂಬರ್ 30, 1953
ಇಸ್ವಿಯಲ್ಲಿ ಅವರ 66ನೇ ವಯಸ್ಸಿನಲ್ಲಿ he passed away at Zurich, and his brothers Benegal Ramarao and Benegal Shorao were by his bedside in the Zurich hospital when he died. Of course, his wife was not there, his family life was not so good. He married a British lady who, having come to India, had left very early, but he was determined not to marry again. In fact, ಒಂದು ಪುಸ್ತಕದಲ್ಲಿ ಓದಿದ್ದೇನೆ, ಅವರು ತನ್ನ ವೃತ್ತಿಯೇ ತನ್ನ ಪತ್ನಿ ಎಂಬ ಆಧಾರದಲ್ಲಿ ಕಟ್ಟ ಕಡೆಯವರೆಗೆ ಅವರ ಜೀವನ ಉದ್ದಕ್ಕೂ ಸಾಗಿಸಿದರು. 30/11/53ರಲ್ಲಿ ಅವರು ತೀರಿ ಹೋದಾಗ ಪಾರ್ಲಿಮೆಂಟ್ ವಾಸ್ ಇನ್ ಸೆಷನ್. ನಾವು ಇಂಡಿಯನ್ ಪಾರ್ಲಿಮೆಂಟ್ ಕನ್ವೆನ್ಷನ್ ಪ್ರಕಾರ obituary reference will be made in the house only in the case of one who was or is a member of the parliament, not otherwise. ಆದರೆ ಇವರ ಕೇಸ್ನಲ್ಲಿ ಇವರು ತೀರಿ ಹೋದ್ರು ಅಂತ ಗೊತ್ತಾದ ಕೂಡಲೇ ಅಂದಿನ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಸ್ಪೀಕರ್ ಪರ್ಮಿಷನ್ ಕೇಳಿದ್ರು. ಬ್ರೇಕಿಂಗ್ ದ ಕನ್ವೆನ್ಷನ್, I want to make a obituary reference anta, and that was granted. And this is what Pandit Nehru said on that day in the Lok Sabha. The Prime Minister and Leader of the House, Shri Jawaharlal Nehru: Sir, I beg your leave to refer to the sad event that took place in the early hours of this morning in the city of Zurich, Switzerland. It is customary in this house for reference to be made when a member of the house or past assemblies dies. It is not customary for such a reference to be made in the case of non-member. I venture to make this mention here in regard to a person who was not a member of the house but who was nonetheless connected very intimately, if I may say so, with this house, and more especially the constitution under which this house is functioning. I refer to Sri Benegal Narsingh Rao, who died at about 2:30 this morning at Zurich. Sri B.N. Rao was, as the house knows, eminent in many fields, and he served the country in various ways. I remember it is memory of long ago seeing him as a contemporary at Cambridge in my own college, an exceedingly shy person who almost refused to talk to one because he was so shy. Since then he accumulated a great deal of learning experience and scholarship, but he bore that great weight of scholarship always in a unassuming and unobstructive way. I doubt if anybody saw him in ruffled at all. Always he had that gentle way of approaching questions which surprised very greatly many people during the discussion in United Nations, where he represented India, because often in United Nations discussions where hard words are said. But whatever was said, Sri B.N. Rao remained his quiet, gentle self without being ruffled or moved in the slightest. He had a distinguished career. He was High Court judge for a long time, but we are specially concerned with his activities which led to this constitution. He was also, the House will remember, chairman of the Hindu Law Committee, from which emanated various pieces of legislation which in a different form, no doubt, have come up before Parliament. Then important, he was intimately connected with this constitution making, and he might well be called one of the principal architects
of our constitution. In fact, while he was engaged in making the Constitution of India, he was sent for by the government of Burma to make their constitution, which he helped in making also. Working along with the work in India, he also did the work of Burma and gave them a very good constitution. And then he played a very distinguished part in our foreign work. He was our representative and leader of our UN. And last of all, only last year or nearly 2 years ago, he was elected International Court at The Hague. In spite of prolonged record of service, he was not an old man. He was slightly older than I. I do not consider myself too old to do work yet. As I said, he was a contemporary of mine at Cambridge. He had been life, it is ill for some time. Last for fortnight or so he had been led to expect he would not recover. Nevertheless, his passing away is a matter of sorrow and shock. All of us, we look upon him as a perfect civil servant in one way and also as an ideal servant of India in other ways. Then you see the Speaker of Lok Sabha agreed with the sentiments expressed by the Prime Minister, and he said that he had given his consent to make your obituary reference, though he is not a member of the House. And then only one more few sentences from what Justice Hidayatullah has said about him, because ನಾನು ತಮಗೆ ಹೇಳುವುದಕ್ಕಿಂತ ಹೆಚ್ಚಾಗಿ ಅವರನ್ನು ಅತ್ಯಂತ ಹತ್ತಿರದಿಂದ ನೋಡಿದ ಮತ್ತು ಖ್ಯಾತ leaders of our country, what they had to say about him. In fact, ನಾನು ಸ್ಪೀಕರ್ ಹೇಳಿದ್ದನ್ನು ಓದುವುದಿಲ್ಲ. The speaker also gave glowing tributes, and you will see these are all extempore speeches at the moment on hearing the news. Now, this is what Hidayatullah has said. He has appeared before Justice Rao in the Indus Tribunal. He says, Sir B.N. Rao impressed me as a man of sound common sense and great legal acumen. I had appeared before judges, including judges of the Federal Court, but very few compared with him for sheer stately judicial presence. Sir B.N. Rao was an institution. Although he had joined Indian civil service, there was more in him than is found in run-of-the-mill ICS. A brilliant student of Madras and later Cambridge, he won laurels wherever he went. His talents were many splendored. Although his tenure as a judge was short, it was brilliant. He would have adorned the bench of Federal Court. In fact, he was made a judge of the Calcutta High Court, and he worked there for 5 years because the whole country wanted to make him a judge of the Federal Court. But unfortunately, by then the government of India insisted that his presence is required as the constitutional advisor to the Constituent Assembly. Therefore, he had to forego the chance of becoming a Federal Court judge. That is what he says. He could have adorned the Federal Court, but for the calls on him from the government of India, all his achievements were solid because in whatever capacity he worked, he left an indelible mark. Then the World Court also made a obituary reference because he passed away as a sitting judge of the top courts. ಇಷ್ಟೆಲ್ಲ ಇವರು ನಮ್ಮ ದೇಶಕ್ಕೆ ಸರ್ವ್ ಮಾಡಿದ್ರು ಕೂಡ ಅವರ ನೆನಪಿಗಾಗಿ ನಾವು ಏನೋ ಒಂದು ದೊಡ್ಡ ಮೆಮೋರಿಯಲ್ ಅನ್ನು ನಮ್ಮ ಕಂಟ್ರಿ ಮಾಡಲಿಲ್ಲ.
1988ನೇ ಇಸ್ವಿಯಲ್ಲಿ ಪೋಸ್ಟಲ್ ಸ್ಟ್ಯಾಂಪ್ಸ್ ಒಂದು ಕಾಮಮರೇಟಿವ್ ಸ್ಟ್ಯಾಂಪ್ಸ್ ರಿಲೀಸ್ ಮಾಡಿದ್ರು ವಿತ್ ದಿಸ್ ಫೋಟೋ ಇನ್ 1988. ಇತ್ಲಾಗೆ ಯಾರೋ ಒಂದು ಆರ್ಟಿಕಲ್ ನಲ್ಲಿ ನೋಡಿದೆ, ದೇಶ ನಮ್ಮ ಈವನ್ ಯಾರ್ಯಾರ್ದೋ ಪ್ರತಿಭಾವಂತರು ಅಂತ ಹೇಳಿ ಹೆಸರುಗಳನ್ನು ರೋಡಿಗೆಲ್ಲ ಇಡ್ತಾರೆ. ನಮ್ಮ ರಾಜ್ಯದ ಕ್ಯಾಪಿಟಲ್ ಸಿಟಿಯಲ್ಲಿ ಕೂಡ ಒಂದು ರಸ್ತೆಯನ್ನು ಕೂಡ ಅವರ ಹೆಸರು ಇರಲಿಲ್ಲ. ಯಾವುದೋ ರೈಲ್ವೆ ಸ್ಟೇಷನ್, ಇದು ವಿಶ್ವವಿದ್ಯಾಲಯ ಎಲ್ಲ ಯಾರ್ಯಾರ್ದೋ ಹೆಸರುಗಳನ್ನು ಇಡ್ತಾರೆ ಅಥವಾ ಒಂದು ಸ್ಮಾರಕವನ್ನು ಮಾಡ್ತಾರೆ. ಇವರ ಮಟ್ಟಿಗೆ ಅಂತ ಯಾವ ಸ್ಮಾರಕ ಕೂಡ ಮಾಡಲಿಲ್ಲ. ಹಾಗಾಗಿ ನಾವು ಬೇರೆ ಏನು ಮಾಡದಿದ್ರು ಕಾನೂನು ಕ್ಷೇತ್ರದಲ್ಲಿ ಅವರು ಮಾಡಿದ ಸೇವೆಯನ್ನು ಗಮನಿಸಿ ನಂದು ಒಂದು ಕಳಕಳಿಯ ವಿನಂತಿ, ನೀವು ಕಾನೂನು ವಿದ್ಯಾರ್ಥಿಗಳು, ಕಾನೂನು ಪಂಡಿತರು ಹಾಗೂ ಇತರರು ಇದನ್ನೊಂದು ನ್ಯಾಯಯುತವಾಗಿ ಪರಿಗಣಿಸಬೇಕು ಅಂತ ನಾನು ಹೇಳ್ತೇನೆ. ನ್ಯಾಯವಾಗಿ ನಾನು ಈ ಯೂನಿವರ್ಸಿಟಿ, ಹಾಸ್ಪಿಟಲ್ ಇವುಗಳಿಗೆಲ್ಲ ಯಾರದೇ ವ್ಯಕ್ತಿಯ ಹೆಸರನ್ನು ಇಡಬಾರ್ದು ಅಂತ ಪ್ರತಿಪಾದಿಸ್ತಾ ಇದ್ದೆ. ಆದ್ರೆ ಅದು ಯಾವುದು ನಡೀಲಿಲ್ಲ. ವಿಶ್ವವಿದ್ಯಾಲಯಗಳಿಗೆಲ್ಲ ಹೆಸರುಗಳನ್ನು ಇಡ್ತಾರೆ, ಯಾವುದೋ ಒಬ್ಬ ವ್ಯಕ್ತಿಯ ಹೆಸರುಗಳು. ಮಹಾನ್ ವ್ಯಕ್ತಿಗಳಿರ್ಬೋದು, ನಾನು ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಬಗ್ಗೆ ಹೇಳುದಲ್ಲ. ಈಗ ಕುವೆಂಪು ಯೂನಿವರ್ಸಿಟಿ ಅಂತ ಇದೆ, ನಾವಿಲ್ಲಿ ಬ್ಯಾಂಗ್ಳೂರು, ಕರ್ನಾಟಕ ಎಲ್ಲ ಬರೀ ರಾಜ್ಯದ ಅಥವಾ ಸಿಟಿಯ ಹೆಸರಿದ್ರು ಯಾರ್ದನ್ನು ಇಡ್ಲಿಲ್ಲ. ಆದ್ರೆ ಎಷ್ಟೋ ಕಡೆ ಹೆಸರಿಡ್ತಾರೆ. ಈಗ ನಾನು ಇನ್ಫ್ಯಾಕ್ಟ್ ನಮ್ಮ ಕರ್ನಾಟಕಕ್ಕೆ ವೈದ್ಯಕೀಯ ಮತ್ತು ಈ ಟೆಕ್ನಿಕಲ್ ಯೂನಿವರ್ಸಿಟಿ ಎಲ್ಲ ಇದ್ದಾಗೆ ಕಾನೂನು ವಿಭಾಗಕ್ಕೆ ಒಂದು ಕಾನೂನು ವಿಶ್ವವಿದ್ಯಾಲಯ ಆಗ್ಬೇಕು ಅಂತ ಪ್ರಥಮವಾಗಿ ಪ್ರಪೋಸಲ್ ಮಾಡಿದವ ನಾನು. ಅದರಿಂದಾಗಿ ಆದದ್ದು ಅಂತ ನಾನು ಹೇಳುದಿಲ್ಲ, ಬೇರೆ ಎಲ್ಲರೂ ಒಪ್ಪಿ ಈಗ ವಿ ಹ್ಯಾವ್ ಗಾಟ್ ಎ ಲಾ ಯೂನಿವರ್ಸಿಟಿ. ಅಟ್ ಲೀಸ್ಟ್ ನಮ್ಮ ಕರ್ನಾಟಕ ಲಾ ಯೂನಿವರ್ಸಿಟಿಯ ಹೆಸರಿನಲ್ಲಿ ಅವರ ಹೆಸರನ್ನು ಇಡುವುದು ಸೂಕ್ತ. ಅದು ಅಟ್ ಲೀಸ್ಟ್ ನಮ್ಮ ಮುಂದಿನ ಪೀಳಿಗೆಯ ವಕೀಲರುಗಳಿಗೆ ಮತ್ತು ಲಾ ವಿದ್ಯಾರ್ಥಿಗಳಿಗೆ ಅವರ ಬಗ್ಗೆ ಒಂದು ಅರಿವು ಇರುವುದು, ಅವರಿಗೆ ಒಂದು ನಾವು ಸಲ್ಲಿಸುವ ಒಂದು ಸಣ್ಣ ಗೌರವ ಅಂತೇಳಿ ನಾನು ಭಾವಿಸಿ ಈ ಒಂದು ಸಜೆಷನ್ ಅನ್ನು ತಮ್ಮ ಮುಂದೆ ಇಡ್ತಾ, ಇವತ್ತು ನನಗೆ ಈ ಅವಕಾಶ ಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ತಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸಿ. ತುಂಬಾ ಧನ್ಯವಾದಗಳು ಸರ್. ಇಷ್ಟೊತ್ತು ತಾವು ನಮ್ಮ ಭಾರತ ದೇಶದ ಸಂವಿಧಾನ ರಚನೆಯಲ್ಲಿ ಕಾನೂನು ತಜ್ಞ ಶ್ರೀ BN ರಾವ್ ರವರ ಪಾತ್ರ ಏನು ಮತ್ತು ಅವರ ಸಾಧನೆಗಳೇನು ಎಂಬುದರ ಬಗ್ಗೆ ತುಂಬಾ ಎಳೆಯಾಗಿ ವಿಸ್ತಾರವಾಗಿ ಕ್ಲೀನಾಗಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀವಿ ಸರ್. ತಮಗೆ ನಾವು ಕರ್ನಾಟಕ ಕಾನೂನು ಮಿತ್ರ ಬಳಗದ ಸಂಪೂರ್ಣ ತಂಡದ ಪರವಾಗಿ ತುಂಬು ಹೃದಯದ ಅಭಿಮಾನದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀವಿ ಸರ್. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮೈಸೂರು ವಿದ್ಯಾವರ್ಧಕ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ದೀಪು ಪಿ ಮೇಡಮ್ ರವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ಶ್ರೀನಿವಾಸ್. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಶ್ರೀ BV ಆಚಾರ್ಯ ಸರ್ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಿರಿಯ ವಕೀಲರು, ಕಾನೂನು ಪಂಡಿತರು, ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳವರು ಹಾಗೂ ಈ ರಾಜ್ಯ ಕಂಡ ಅತ್ಯಂತ ಉತ್ತಮ ಅಡ್ವೊಕೇಟ್ ಜನರಲ್. ಯಾವುದೇ ಸರ್ಕಾರವಿರಲಿ, ಸರ್ಕಾರ ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ ರಾಜ್ಯದ ಹಿತಕ್ಕೋಸ್ಕರ ಸೂಕ್ತವೆನಿಸುವಂತಹ ಸಲಹೆಗಳನ್ನ ಆಗಿಂದಾಗೆ ರಾಜ್ಯ ಸರ್ಕಾರಗಳಿಗೆ ನೀಡಿ ರಾಜ್ಯದ ಅಭಿವೃದ್ಧಿಗೆ ತಮ್ಮ ಕಾನೂನು ಕೌಶಲ್ಯದ ಕೊಡುಗೆಯನ್ನ ನೀಡಿ ತಮ್ಮದೇ ಆದ ಛಾಪನ್ನ ಮೂಡಿಸಿದಂತಹ ಮಹನೀಯರು ಇಂದು ನಮ್ಮೊಂದಿಗೆ ಇದ್ದು ಇಂತಹ ಕಾನೂನು ಪಂಡಿತರ ಜೊತೆಯಲ್ಲಿ ವೇದಿಕೆಯನ್ನ ಹಂಚಿಕೊಂಡಿರುವಂತದ್ದು ನನಗೆ ಬಹಳ ಸಂತೋಷದಾಯಕವಾದಂತಹ ವಿಚಾರವಾಗಿತ್ತು. ಈ ಸಭೆಗೆ ಆಗಮಿಸಿ ನಮ್ಮೆಲ್ಲರಿಗೂ ಕೂಡ ಭಾರತ ಸಂವಿಧಾನದ ರಚನೆಯಲ್ಲಿ ಕಾನೂನು ತಜ್ಞರಾದ ಶ್ರೀ ಬೆನಗಲ್ ನರಸಿಂಗರಾವ್ ಅವರ ಪಾತ್ರ ಮತ್ತು ಸಾಧನೆಗಳ ಬಗ್ಗೆ
ಕಳೆದ 1 ಗಂಟೆಗಳ ಕಾಲ ನಮ್ಮೆಲ್ಲ ಶ್ರೋತೃಗಳಿಗೂ ಬಹಳ ಸರಳವಾಗಿ ವ್ಯವಸ್ಥಿತವಾಗಿ ತಿಳಿಸಿಕೊಟ್ಟಿದ್ದಾರೆ. ನಿಜವಾಗಿ ಈ ಉಪನ್ಯಾಸ ಬಹಳ ಮನೋಹರವಾಗಿತ್ತು ಹಾಗೂ ರೋಮಾಂಚನವಾಗಿತ್ತು ಅಂತಾನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ತಾವು ತಮ್ಮ ಒಂದು ಉಪನ್ಯಾಸ ಮಾಲೆಯನ್ನ ಪ್ರಾರಂಭದಲ್ಲಿ ಬೆನಗಲ್ ನರಸಿಂಗರಾವ್ ಅವರ ಒಂದು ಬಾಲ್ಯ ಹೇಗಿತ್ತು ಮತ್ತು ಅವರ ಕುಟುಂಬವನ್ನ ಪರಿಚಯ ಮಾಡಿಕೊಟ್ರಿ. ದೆನ್ ಅವರ ವಿದ್ಯಾಭ್ಯಾಸ ಹಾಗೂ ಅವರು ಅಲಂಕರಿಸಿದಂತಹ ವಿವಿಧ ಹುದ್ದೆಗಳ ಬಗ್ಗೆ ಬಹಳ ಸರಳವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ವ್ಯವಸ್ಥಿತವಾಗಿ ತಿಳಿಸಿಕೊಟ್ಟಿದ್ದೀರಾ. ಹಾಗೂ ನಮ್ಮ ಒಂದು ಭಾರತ ಸಂವಿಧಾನವನ್ನ ನಾವು ಹೇಳೋದಾದ್ರೆ ಇಟ್ಸ್ ಎ ಬ್ಯಾಗ್ ಆಫ್ ಬಾರೋಯಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಹೇಳ್ತೀವಿ. ಸೊ ಹಾಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ನಮ್ಮ ಒಂದು ಭಾರತ ಸಂವಿಧಾನವನ್ನ ರಚನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಸಂವಿಧಾನಗಳ ವಿಚಾರಗಳನ್ನ ನಾವು ನಮ್ಮ ಸಂವಿಧಾನಕ್ಕೆ ಅಳವಡಿಸಿಕೊಂಡಿದ್ದೀವಿ. ಸೊ ಹಾಗಿದ್ದಾಗ ಬೇರೆ ಎಲ್ಲಾ ಸಂವಿಧಾನಗಳ ಒಂದು ಅಂಶಗಳನ್ನ ಬಹಳ ಕೂಲಂಕುಷವಾಗಿ ಅರ್ಥೈಸಿಕೊಂಡು, ಅದು ಸಮಾನತೆಯ ಕಾನ್ಸೆಪ್ಟ್ ಇರ್ಬೋದು, ಅಥವಾ ಭ್ರಾತೃತ್ವ ಇರ್ಬೋದು, ಸ್ವಾತಂತ್ರ್ಯ ಇರ್ಬೋದು, ಎಮರ್ಜೆನ್ಸಿ ಪ್ರಾವಿಷನ್ ಇರ್ಬೋದು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇರ್ಬೋದು. ಸೊ ಎಲ್ಲಾ ವಿಚಾರಗಳನ್ನು ಕೂಡ ನಾವು ಬೇರೆ ಬೇರೆ ದೇಶಗಳಿಂದ ನಾವು ಅಳವಡಿಸಿಕೊಂಡಿರುವಂತದ್ದು. ಸೊ ಎಲ್ಲಾ ವಿಚಾರಗಳನ್ನು ಕೂಡ ಬಹಳ ಕೂಲಂಕುಷವಾಗಿ ಅರ್ಥೈಸಿಕೊಂಡು ಆ ಎಲ್ಲಾ ಒಂದು ಕೂಲಂಕುಷವಾಗಿ ಆ ಎಲ್ಲಾ ಅಂಶಗಳನ್ನು ಕೂಡ ಅಧ್ಯಯನವನ್ನ ಮಾಡಿ ಭಾರತ ಸಂವಿಧಾನದ ಮೂಲ ಕರಡನ್ನ ರಚಿಸಿ ಸಂವಿಧಾನಿಕ ಸಭೆಯ ಮುಂದಿಟ್ಟಂತಹ ಕೀರ್ತಿ BN ರಾವ್ ರವರಿಗೆ ಸಲ್ಲಿಸಲಾಗುತ್ತದೆ. ಜೊತೆಗೆ ಇಂತಹ ಕರ್ತವ್ಯವನ್ನ ನಿರ್ವಹಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರು 1 ರೂಪಾಯಿಯ ವೇತನವನ್ನು ಕೂಡ ಪಡೆಯದೆ ಉಚಿತವಾಗಿ ಮಾಡಿರುವಂತದ್ದು ಅನ್ನುವಂಥದ್ದು ಬಹಳ ಮಹತ್ವವಾದಂತಹ ಅಂಶ ಅಂತ ಕೂಡ ಹೇಳ್ಬೋದು. ಹಾಗೆ ತಾವು ತಮ್ಮ ಉಪನ್ಯಾಸ ಮನೆಯಲ್ಲಿ ಕೂಡ ಹೇಳಿದ್ರಿ, ಡಾಕ್ಟರ್ BR ಅಂಬೇಡ್ಕರ್ ಅವರು, ರಾಜೇಂದ್ರ ಪ್ರಸಾದ್ ಅವರು ಹಾಗೂ ವೆಂಕಟರಾಮನ್ ಅವರು BN ರಾವ್ ರವರ ಬಗ್ಗೆ ಇದ್ದಂತಹ ಒಲವು ಹಾಗೂ ಅವರ ಒಂದು ಮೇಲೆ ಯಾವ ಒಂದು ವಿಶ್ವಾಸ ಇತ್ತು ಅನ್ನೋದನ್ನ ಹೇಳಿದ್ರು. ಇದು ಅವರಿಗೆ ಸಲ್ಲುವಂತಹ ಕ್ರೆಡಿಟ್ ಅಲ್ಲ, ಅದು BN ರಾವ್ ರವರಿಗೆ ಸಲ್ಲಿಸುವಂತಹ ಒಂದು ಕ್ರೆಡಿಟ್ ಅನ್ನೋದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ನೀವು ಅದನ್ನ ಎಲ್ಲಾ ಶ್ರೋತೃಗಳಿಗೂ ಕೂಡ ತಮ್ಮ ಮಾತುಗಳ ಮೂಲಕ ತಾವು ಹೇಳಿದ್ದೀರಾ. ಹಾಗೇನೆ ಒಂದು ವಿಚಾರವನ್ನು ಕೂಡ ಕೊನೆಯ ಲಾಸ್ಟ್ ನಲ್ಲಿ ನೀವು ಅಂತಿಮವಾಗಿ ಹೇಳಿದ್ರಿ, BN ರಾವ್ ರವರು ಅನೇಕ ಸಾಧನೆಯನ್ನ ಮಾಡಿದ್ದಾರೆ. ಸೊ ನಮ್ಮ ಒಂದು ಭಾರತದ ಸಂವಿಧಾನದ ಕರಡನ್ನ ರಚನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರ ಪಾತ್ರ ಬಹಳ ಪ್ರಮುಖವಾಗಿತ್ತು. ಸೊ ಆದ್ರೆ ಅವರ ಹೆಸರನ್ನ ಎಲ್ಲೂ ಕೂಡ ಹೇಳಲಾಗಿಲ್ಲ ಅಥವಾ ಅಲ್ಲೂ ಕೂಡ ಏನು ನೆನಪನ್ನ ಮಾಡಿಕೊಂಡಿಲ್ಲ ಅನ್ನೋಂತ ಒಂದು ತಮ್ಮ ಒಂದು ಅದನ್ನ ಒಂದು ಅಂಶವನ್ನ ನೀವು ಎಲ್ಲರ ಮುಂದೆನೂ ಕೂಡ ವ್ಯಕ್ತಪಡಿಸಿದ್ರಿ. ಸೊ ಈ ಒಂದು ವಿಚಾರಕ್ಕೆ ನಾನು ಈ ಒಂದು ಕಾನೂನು ಮಿತ್ರರ ಬಳಗ ಏನಿದೆ ಅದಕ್ಕೆ ಅಭಿನಂದನೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಈ ಒಂದು ವಿಚಾರದ ಬಗ್ಗೆ ಒಂದು ಉಪನ್ಯಾಸವನ್ನ ಮಾಲೆಯನ್ನ ಮಾಡಿದ್ದಾರೆ. ಸೊ BN ರಾವ್ ರವರ ಒಂದು ಪಾತ್ರ ಏನು ಸಂವಿಧಾನ ರಚನೆಯಲ್ಲಿ ಹಾಗೂ ಅವರ ಒಂದು ಸಾಧನೆ ಏನು ಅನ್ನೋದನ್ನ ಎಲ್ಲಾ ಶ್ರೋತೃಗಳಿಗೂ BN ರಾವ್ ಅಂದ್ರೆ ಹೇಳಿದ್ರೆ ಯಾರು ಅನ್ನುವಂತಹ ಅಂಶದ ಬಗ್ಗೆ ಇವತ್ತು ಎಲ್ಲಾ ಶ್ರೋತೃಗಳಿಗೂ ಕೂಡ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾನು ಪ್ರಾಂಶುಪಾಲರಾಗಿರ್ಬೋದು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಇರುವಂತಹ ಅನೇಕ ವಿದ್ಯಾರ್ಥಿಗಳಾಗಿರ್ಬೋದು, ಸೊ ಅವ್ರು BN ರಾವ್ ಅಂತ ಹೇಳಿದ್ರೆ ಯಾರು ಎನ್ನುವುದರ ಬಗ್ಗೆ ಎಲ್ಲರಿಗೂ ಕೂಡ, ಯಾಕಂದ್ರೆ ನಾವು ಕಾನೂನು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತ ಸಂದರ್ಭದಲ್ಲಿ ಹೇಳಿರ್ತೀವಿ, ಅದು ಒಂದ್ ಕಡೆ. ಆದ್ರೆ ಇವತ್ತು ಈ ಒಂದು ಉಪನ್ಯಾಸದ ಮುಖಾಂತರ ಕರ್ನಾಟಕದಾದ್ಯಂತ BN ರಾವ್ ರವರ ಬಗ್ಗೆ ಒಂದು ಪರಿಚಯವನ್ನ ನೀವು ಈ ಒಂದು ವೇದಿಕೆಯ ಮುಖಾಂತರ ಮಾಡಿಕೊಟ್ರಿ. ಸೊ ಹಾಗಿದ್ದಲ್ಲಿ ಭಾರತ ಸಂವಿಧಾನದ ಮೂಲ ಆಶಯಗಳು ಮತ್ತು ಸಂವಿಧಾನದ ರಚನೆಯಲ್ಲಿ BN ರಾವ್ ರವರ ಪಾತ್ರ, ಸೊ ಹಾಗೂ ಅವರ ಸಾಧನೆಯ ಬಗ್ಗೆ ಕಾನೂನು ವಿದ್ಯಾರ್ಥಿಗಳಿಗೆ ಈ ಒಂದು ಅರಿವನ್ನ ಮೂಡಿಸುವಲ್ಲಿ ಕರುನಾಡು ಕಾನೂನು ಮಿತ್ರರ ಬಳಗ ಈ ಒಂದು ಕನ್ನಡ ಭಾಷೆಯಲ್ಲಿ, ಪ್ರಮುಖವಾಗಿ ಕನ್ನಡ ಭಾಷೆಯಲ್ಲಿ ಕಾನೂನು ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು ಬಹಳ ಬಹಳ ಸಂತೋಷದಾಯಕವಾದಂತ ವಿಚಾರ. ಸೊ ಹಾಗಾಗಿ ಕರುನಾಡು ಕಾನೂನು ಮಿತ್ರರ ಬಳಗದ ಸಂಸ್ಥಾಪಕರಾದಂತಹ BV ಶ್ರೀನಿವಾಸ್ ರವರಿಗೆ ಧನ್ಯವಾದಗಳನ್ನ ಹೇಳುತ್ತಾ, ಇನ್ನೂ ಹೆಚ್ಚಿನ ಈ ಒಂದು ವಿಚಾರ ಸಂಕಿರಣಗಳು ವಿದ್ಯಾರ್ಥಿಗಳಿಗೆ ಈ ವೇದಿಕೆಯ ಮುಖಾಂತರ ಅರಿವನ್ನ ಮೂಡಿಸುವಂತಾಗಲಿ ಅಂತ ಹೇಳಿ ನನ್ನ ಈ ಒಂದು ಮಾತನ್ನ ಮುಗಿಸ್ತಾ ಹೋಗ್ತೀನಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮೇಡಮ್. ಒಂದು ನಿಮಿಷ ಈ ಒಂದು ಹೇಳಲಿಕ್ಕೆ ನಾನು ಮರ್ತೋದೆ. ಈ BN ರಾವ್ ಬಗ್ಗೆ ಅವರು ಏನು ಆಟೋಬಯೋಗ್ರಫಿ, ಏನು ಆತ್ಮಚರಿತ್ರೆ ಬರೀಲಿಲ್ಲ. ಅವರ ಬಗ್ಗೆ ಪುಸ್ತಕಗಳು ಕೂಡ ಬಹಳ ಕಮ್ಮಿ. ಆದ್ರೆ ಎರಡು ಪುಸ್ತಕ ಇದೆ. ಅದರ ವಿಷಯ ನಾನು ನಿಮ್ಗೆಲ್ಲ ತಿಳಿಬೇಕು ಅಂತ ಹೇಳ್ತೇನೆ. ಒಂದು, ನಮ್ಮ ಜಸ್ಟಿಸ್ ES ವೆಂಕಟರಾಮಯ್ಯನವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರುವಾಗ BN ರಾವ್ ಬಗ್ಗೆ ಎಲ್ಲಾ ವಿಷಯವನ್ನು ಸಂಗ್ರಹ ಮಾಡಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ದಟ್ ಈಸ್ BN ರಾವ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಅಂತ. ಅದು ಇಂಡಿಯನ್ ಲಾ ಇನ್ಸ್ಟಿಟ್ಯೂಟ್ ಪಬ್ಲಿಷ್ ಮಾಡಿದೆ. ಇದರಲ್ಲಿ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರ ಇದೆ. ಇದು ಅಲ್ಲದೆ ಒಂದು
ಕೆಲವು ತಿಂಗಳ ಹಿಂದೆ ಕನ್ನಡದಲ್ಲಿ ಹ್ಮ್. ಸಂಪೂರ್ಣವಾಗಿ ಅವರ ಬಗ್ಗೆ ಇಲ್ಲಿ ಕಾಂತಾವರ ಅಲ್ಲಿ ಕನ್ನಡ ಸಂಘ ಕಾಂತಾವರ ದಕ್ಷಿಣ ಕನ್ನಡ ಜಿಲ್ಲೆ ಅವರು ಒಂದು ಪುಸ್ತಕವನ್ನು ಎಲ್ಲಾ ಮಾಹಿತಿಗಳನ್ನು ಪಡೆದು ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದಾರೆ. ಅದರ ವಿವರ ನಾನು ಶ್ರೀನಿವಾಸ್ ರವರಿಗೆ ಕೊಡ್ತೇನೆ. ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಇದ್ದವರು ಅದನ್ನು ಪಡ್ಕೊಂಡ್ರೆ ಅದರಲ್ಲಿ ಬೇಕಾದ ಎಲ್ಲಾ ಮಾಹಿತಿ ಇದೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಹೇಳ ಬಯಸ್ತೇನೆ. ತುಂಬಾ ಧನ್ಯವಾದಗಳು ಸರ್. ನಮ್ಗೆ ತಿಳಿಯದ ಒಂದು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ಟಿದ್ದೀರಿ. ಯಾಕಂದ್ರೆ BN ರಾವ್ ಸರ್ ಅವ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಬಹುತೇಕ ಜನರಿಗೆ ಗೊತ್ತಿಲ್ಲ. ಅವರು ನಮ್ಮ ಹೆಮ್ಮೆಯ ಕನ್ನಡಿಗರು ಭಾರತ ದೇಶ ಸಂವಿಧಾನ ರಚನೆಯಲ್ಲಿ ಪಾತ್ರ ವಹಿಸಿರೋ ಹೆಮ್ಮೆಯ ಪಾತ್ರವನ್ನ ಸ್ಮರಿಸುವಂತ ಒಂದು ಕಾರ್ಯ ನಡಿಬೇಕಾಗಿದೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಒಬ್ರು ಖ್ಯಾತ ವಕೀಲರಿದ್ದಾರೆ ಸುದೀಶ್ ಪೈ, ತುಂಬಾ ಪುಸ್ತಕ ಬರೀತಾರೆ. ಅವರು ಲಿವಿಂಗ್ ಲೆಜೆಂಡ್ಸ್ ಅಂತ ಹೇಳಿ ಒಂದು ಪುಸ್ತಕ ಎಲ್ಲ ಬರ್ತಾರೆ. ಇಂಪಾರ್ಟೆಂಟ್ ಲೀಗಲ್ ಲುಮಿನರೀಸ್, ಜಡ್ಜಸ್ ಅಂಡ್ ಲಾಯರ್ಸ್. ಅದರಲ್ಲಿ ಬೆಳಗಲ್ ರಾಮರಾಯ ನರಸಿಂಗರಾಯರದು ಚಾಪ್ಟರ್ ಬರ್ತಾರೆ. ಬಟ್ ಇಡೀ ಚಾಪ್ಟರ್ ನಲ್ಲಿ ಅವರು ಕರ್ನಾಟಕದವರಂತಿಲ್ಲ. ನಾನು ಕೇಳಿದೆ, ಇದು ನೀವು ಹೇಗೆ ಬರೀಲಿ? ಹಾಗೆ ಹೇಳಿದ್ರೆ ನನ್ಗೆ ಗೊತ್ತಿರಲಿಲ್ಲ, ನಾನು ಅವರೇನೋ ಆಂಧ್ರ ಪ್ರದೇಶವೋ ಬೇರೆ ಕಡೆ ಬರುತ್ತೇನೆ. ಹಾಗಾಗಿ ಕರ್ನಾಟಕದಲ್ಲಿಯೇ ಹೆಚ್ಚಿನವರಿಗೆ ಅವರು ಕನ್ನಡಿಗ ಅಂತ ಹೇಳುವುದೇ ಗೊತ್ತಿಲ್ಲ. ಹಾಗಾಗಿ ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಜನತೆಗೆ ಇದು ಗೊತ್ತಿರ್ಬೇಕು. ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಬರ್ತೇನೆ. ನಮ್ಮ ಮಂಗಳೂರು ಬಾರ್ ಅಸೋಸಿಯೇಷನ್ ನಲ್ಲಿ ನಾವು ಕೂಡ ಬಾರ್ ಅಸೋಸಿಯೇಷನ್ ಮೆಂಬರ್ಸ್ ಇದ್ದವ್ರದ್ದು ಮಾತ್ರ ಫೋಟೋ ಹಾಕುದು, ಬೇರೆ ಯಾರ್ದು ಹಾಕುದಿಲ್ಲ. ಅಲ್ಲಿ ಒಂದು ಕನ್ವೆನ್ಷನ್. ಬಟ್ BN ರಾಯರ ಮಟ್ಟಿಗೆ ಆ ಕನ್ವೆನ್ಷನ್ ಬ್ರೇಕ್ ಮಾಡಿ ಇವತ್ತು ಕೂಡ BN ರಾಯರ ಫೋಟೋ ನಮ್ಮ ಮಂಗಳೂರು ಬಾರ್ ಅಸೋಸಿಯೇಷನ್ ನಲ್ಲಿ ಇದೆ. ಇನ್ನೊಂದು ದೊಡ್ಡ ಜೂರಿಸ್ಟ್ ಅವ್ರದ್ದು ಫೋಟೋ ಇರುವುದು MK ನಂಬ್ಯಾರ್ ಅವರದ್ದು. ದಟ್ ಈಸ್ KK ವೇಣುಗೋಪಾಲ್ ರವರ ತಂದೆ. ವಾಸ್ ಎ ವೆರಿ ಟಾಪ್ ಎಮಿನೆಂಟ್ ಜೂರಿಸ್ಟ್ ಹೂ ಆರ್ಗ್ಯೂಡ್ AK ಗೋಪಾಲನ್ಸ್ ಕೇಸ್ ಇನ್ 1950. MK ನಂಬ್ಯಾರ್. ಬಟ್ ಅವರ ಫೋಟೋ ಆಗ್ಲಿಕ್ಕೆ ಅವರು ಮಂಗಳೂರಿನಲ್ಲಿ 9 ವರ್ಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ರು. ಹೂ ಲೇಟರ್ ಬಿಕೇಮ್ ಸಚ್ ಎ ಎಮಿನೆಂಟ್ ಜೂರಿಸ್ಟ್. 1947 ವರೆಗೆ 9 ವರ್ಷ ಅವರು ಅಂತಿನ ಕಾಲದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ಟಾಪ್ ಮೋಸ್ಟ್ ಲಾಯರ್ ಇನ್ ದಿ ಪ್ಲೇಸ್ ಅವೈಲೇಬಲ್ ವಾಸ್ ಅಪಾಯಿಂಟ್ ಅನ್ಲೈಕ್ ಪ್ರೆಸೆಂಟ್ ಡೇಸ್. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು. BN ರಾವ್ ಸರ್ ಅವ್ರ ಬಗ್ಗೆ ಪುಸ್ತಕ ಇದೆಯೋ ಇಲ್ಲೋ ಅನ್ನೋ ಒಂದು ಗೊಂದಲದಲ್ಲಿದೆ ನಮ್ಗೆ. ಅವ್ರ ಬಗ್ಗೆ 2 ಪುಸ್ತಕ ಇದೆ. ನಾವು ಯಾವಾಗಲೂ ES ವೆಂಕಟರಾಮಯ್ಯ ಅವರಿಗೆ ಸಂಪೂರ್ಣ ಧನ್ಯವಾದ ಹೇಳಬೇಕು. ಅವರು ಶ್ರಮ ಪಟ್ಟು ಎಷ್ಟೋ, ನಾನೀಗ ಹೇಳಬೇಕೆಂದ್ರೂ ಎಷ್ಟೋ ಹೆಚ್ಚಿನ ವಿಷಯ ಉಂಟು ಅದರಲ್ಲಿ. ಇಂಟ್ರೆಸ್ಟ್ ಇದ್ದವರು ಅದನ್ನು ನೋಡ್ಬೋದು. ಬಿಕಾಸ್ ಒಂದೇ ಫೀಲ್ಡ್ ನಲ್ಲಿ ತುಂಬಾ ಹೆಸರು ಮಾಡಿದವರು ಎಷ್ಟೋ ಜನ ಇರ್ಬೋದು. ಆದ್ರೆ ಇವ್ರದ್ದು ಈಗ ನಾನು ಹೇಳಿದ ಹಾಗೆ ವಿವಿಧ ರೀತಿಯಲ್ಲಿ ಆಸ್ ಎ ICS ಮ್ಯಾನ್, ಆಸ್ ಎ ಅಡ್ಮಿನಿಸ್ಟ್ರೇಟರ್, ಆಸ್ ಎ ಹೈಕೋರ್ಟ್ ಜಡ್ಜ್, ಆಸ್ ಎ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್, ಆಸ್ ಎನ್ ಆರ್ಬಿಟ್ರೇಟರ್, ಆಸ್ ಎ ಕನ್ಸಿಲಿಯೇಟರ್, ಆಸ್ ಎ ಡಿಫರೆಂಟ್ ಕೆಪಾಸಿಟೀಸ್ ನಲ್ಲಿ ಅವರು ಮಾಡಿದ್ದಾರೆ. ಸೊ ಅವರ ಪುಸ್ತಕ ಇಂಟ್ರೆಸ್ಟ್ ಇದ್ದವರು ಓದಬಹುದು. ಎಸ್ ಸರ್. ಆ ಪುಸ್ತಕ ಬರೆದ ಪ್ರತಿಯೊಬ್ಬರಿಗೂ ನಾವು ತುಂಬಾ ಕೃತಜ್ಞತರಾಗಿರ್ತೀವಿ ಸರ್. ಅದು ಜಸ್ಟಿಸ್ ವೆಂಕಟರಮಣ್ ಸರ್ ಅವ್ರಿಗಾಗಿರ್ಬೋದು, ಮತ್ತೆ ಗ್ರಾನ್ಯುಯಲ್ ಆಸ್ಟಿನ್ ಅಂತ 1972ರಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಅನ್ನೋ ಪುಸ್ತಕದಲ್ಲಿ BN ರಾವ್ ಅವ್ರ ಪಾತ್ರ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ P ಶಿವರಾವ್ ಅನ್ನೋರು ಅವರ BN ರಾವ್ ಅಂದ್ಬಿಟ್ಟು ಒಂದು ಪುಸ್ತಕವನ್ನು ಇಂಗ್ಲಿಷ್ ಅಲ್ಲಿ ಬರ್ದಿದ್ರು ಸರ್. ಇದು ಇಂಟರ್ನೆಟ್ ನಲ್ಲಿ ಲಭ್ಯ ಇದೆ. B ಶಿವರಾವ್. ಹಾ ಸರ್. ಅವ್ರ ತಮ್ಮ. ಹೌದು ಸರ್. ಅವರೇ ಕನಗಲ್ ಶಿವರಾವ್. ಹೌದು ಸರ್. ಅವರನ್ನು ನನಗೆ ಒಡನಾಟ ಉಂಟು. 52ನೇ ಇಸ್ವಿಯಲ್ಲಿ ನಾನು ಮಂಗಳೂರಿನಲ್ಲಿ ಸ್ಟೂಡೆಂಟ್ ಆಗಿದೆ. ಆಗ ಅವರು ಫಸ್ಟ್ ಎಲೆಕ್ಷನ್ಗೆ ನಿಂತು ವಿನ್ ಆಗಿ 5 ವರ್ಷ ಮ್ಯಾಂಗ್ಳೂರ್ ಕಾನ್ಸ್ಟಿಟ್ಯೂನ್ಸಿ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಅವ್ರದ್ದು ಪುಸ್ತಕ 6 ವಾಲ್ಯೂಮ್ಸ್ ಇದೆ. ವರ್ಬ್ಯಾಟಮ್ ಡಿಸ್ಕಷನ್ ಇನ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ.
ಅವರು ಕೂಡ ಪಿ ಶಿವರಾಮನ್ ಅವರು ಕೂಡ ಬಿ ಎನ್ ರಾವ್ ಅವ್ರ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಸರ್. ಅದೀಗ ಇಂಟರ್ನೆಟ್ ನಲ್ಲಿ ಲಭ್ಯ ಇದೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಸರ್. ಅದು ಜೊತೆಗೆ ಕನ್ನಡದಲ್ಲಿ ಕೂಡ ಸಾರ್ ಅವ್ರ ಪುಸ್ತಕ ಬಂದಿರೋದು ನಮಗೆ ತುಂಬಾ ಹೆಮ್ಮೆಯ ಸಂಗತಿ. ಈ ನಿಟ್ಟಿನಲ್ಲಿ ಈ ನಮ್ಮ ಆಹ್ವಾನವನ್ನು ಮಣಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತುಂಬಾ ಚೆನ್ನಾಗಿ 1 ಗಂಟೆಗಳ ಕಾಲ ನಮ್ಮ ಗೌರವಾನ್ವಿತ ಶ್ರೀಯುತ ಬಿ ವಿ ಆಚಾರ್ಯ ಸರ್ ಅವರು ಹೇಳಿದ ಎಲ್ಲ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಮನವರಿಕೆ ಆಗುವಂತೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ ಮೇಡಮ್. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರು ವಿದ್ಯಾವರ್ಧಕ ಲಾ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ದೀಪು ಪಿ ಮೇಡಮ್ ಅವರಿಗೆ ಕರುನಾಡ ಕಾನೂನು ಮಿತ್ರರ ಬಳಗ ಗುಂಪಿನ ಪರವಾಗಿ ಮತ್ತು ರಾಜ್ಯದ ಎಲ್ಲ ಕಾನೂನು ವಿದ್ಯಾರ್ಥಿಗಳ ಪರವಾಗಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೀನಿ ಮೇಡಮ್. ಥ್ಯಾಂಕ್ ಯು ಸರ್. 1-2 ಪ್ರಶ್ನೆಗಳು ಬಂದಿದೆ, ಕೇಳ್ಬೋದಾ ಸರ್ ತಮ್ಮ ಅನುಮತಿ ಮೇಲೆ? ಮೊದಲಿಗೆ ಯೋಗೇಶ್ ಎಂ.ಆರ್ ಅಂತ ಕೇಳಿದ್ದಾರೆ ಸರ್. ಅವ್ರ ಪ್ರಶ್ನೆ ವೈ ಕಾಂಟ್ ವಿ ನೇಮ್ KSLU as ಬಿ ಎನ್ ರಾವ್ ಲಾ ಯೂನಿವರ್ಸಿಟಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಸರ್, ವೈ ಕಾಂಟ್ ವಿ ನೇಮ್ KSLU ಯೂನಿವರ್ಸಿಟಿ ಆಸ್ ಬಿ ಎನ್ ರಾವ್ ಲಾ ಯೂನಿವರ್ಸಿಟಿ ಅಂತ ಅವ್ರು ಕೇಳಿದ್ದಾರೆ, ಯೋಗೇಶ್ ಎಂ.ಆರ್ ಅನ್ನೋರು ಸರ್. ಲಾ ಯೂನಿವರ್ಸಿಟಿ ದಟ್ ಇಸ್ ಮೈ ಸಜೆಷನ್ ಸರ್. ಅಲ್ಲ, ನನ್ನ ಸಜೆಷನ್ ಅದುವೇ ಸರ್. ಸರ್ ಸರ್ ಅಲ್ವಾ? ಲಾ ಯೂನಿವರ್ಸಿಟಿಯನ್ನು ಬಿ ಎನ್ ರಾವ್ ಲಾ ಯೂನಿವರ್ಸಿಟಿ ಅಂತ ಹೆಸರಿಡ್ಬೋದ ಅಲ್ವಾ? ಹೌದು ಸರ್. ನನಗೆ ಕ್ವಶನ್ ಗೊತ್ತಾಗ್ಲಿಲ್ಲ. ಏನಿಲ್ಲ, ಯೋಗೇಶ್ ಎಂ.ಆರ್ ಅನ್ನುವಂತಹ ಒಬ್ರು KSLU ಯೂನಿವರ್ಸಿಟಿಯನ್ನ ಹೆಸರನ್ನ ಬಿ ಎನ್ ರಾವ್ ಲಾ ಯೂನಿವರ್ಸಿಟಿ ಅಂತ ಹೆಸರಿಸಬಹುದೇ ಅಂತ ಅವ್ರು ಕೇಳಿದ್ದಾರೆ. ಅದುವೇ ನನ್ನ ಎಕ್ಸಾಕ್ಟ್ ಸಜೆಷನ್. ನಾನು ಕಡೆಗೆ ಹೇಳಿದ್ದು ಅಟ್ಲೀಸ್ಟ್ ನಮ್ಮ ಲಾ ಯೂನಿವರ್ಸಿಟಿಯನ್ನು ಅವರ ಹೆಸರು ಇಡಬೇಕು ಅಂತ. ದಟ್ ಇಸ್ ಎಕ್ಸಾಕ್ಟ್ಲಿ ನನ್ನ ಅರಿಕೆ ಕೂಡ ಅದುವೇ ಸರ್. ತುಂಬಾ ತುಂಬಾ ಧನ್ಯವಾದಗಳು. ಅದಕ್ಕೆ ಸಂಬಂಧಪಟ್ಟವರು ಬೇಕು. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದ. ಇದೀಗ ನಮ್ಮ ಪ್ರೀತಿಯ ಆಹ್ವಾನವನ್ನು ಮಣಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತಹ ಗೌರವಾನ್ವಿತ ಶ್ರೀಯುತ ಬಿ ವಿ ಆಚಾರ್ಯ ಸರ್ ಅವರಿಗೂ ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ದೀಪು ಪಿ ಮೇಡಮ್ ರವರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ವೀಕ್ಷಕರಿಗೂ ವಂದನಾರ್ಪಣೆಗಳನ್ನು ಸಲ್ಲಿಸಬೇಕಾಗಿ ಕಾನೂನು ವಿದ್ಯಾರ್ಥಿಯಾಗಿರುವಂತಹ ಭಾಸ್ಕರ್ BS ರವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಶ್ರೀನಿವಾಸ್ ಸರ್. ನಮಸ್ಕಾರ ಎಲ್ಲರಿಗೂ. ನಮ್ಮ ಆಮಂತ್ರಣವನ್ನು ತುಂಬ ಹೃದಯದಿಂದ ಸ್ವೀಕರಿಸಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಉಪನ್ಯಾಸವನ್ನು ನಡೆಸಿಕೊಟ್ಟಂತಹ ಗೌರವಾನ್ವಿತ ಖ್ಯಾತ ಹಿರಿಯ ವಕೀಲರು, ಕರ್ನಾಟಕ ರಾಜ್ಯದ ನಿವೃತ್ತ ಅಡ್ವೊಕೇಟ್ ಜನರಲ್ ಆಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಬಿ ವಿ ಆಚಾರ್ಯ ಸರ್ ಅವರಿಗೆ ನಮ್ಮ ತಂಡದ ಎಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮದ ಆಹ್ವಾನವನ್ನ ಮನ್ನಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತಹ ಡಾಕ್ಟರ್ ದೀಪು ಪಿ ಮೇಡಮ್ ರವರು, ಪ್ರಾಂಶುಪಾಲರು, ವಿದ್ಯಾವರ್ಧಕ ಕಾನೂನು ಕಾಲೇಜು ಮೈಸೂರವರಿಗೂ ಸಹ ನಮ್ಮ ತಂಡದ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಕಾರ್ಯಕ್ರಮದ ಸಂಯೋಜನೆಯಲ್ಲಿ ನಮ್ಮೆಲ್ಲರಿಗೂ ಸಹಕಾರ ನೀಡಿದಂತಹ ಆತ್ಮೀಯರೂ ಆದ ಬಿ ವಿ ಶ್ರೀನಿವಾಸ್ ರವರಿಗೆ ಮತ್ತು ಕರುನಾಡ ಕಾನೂನು ಮಿತ್ರರ ಬಳಗದ ಎಲ್ಲ ಸದಸ್ಯರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಗಳನ್ನ ಇದೇ ರೀತಿ ಯಶಸ್ವಿಯಾಗಿ ಮುಂದುವರಿಸಲಿ ಎಂದು ಕೋರುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕಾನೂನು ವಿದ್ಯಾರ್ಥಿಗಳಿಗೆ, ವಕೀಲ ಬಾಂಧವರಿಗೆ ಹಾಗೂ ಎಲ್ಲ ವೀಕ್ಷಕರಿಗೂ ಸಹ ನಮ್ಮ ತಂಡದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂತಹ ಎಲ್ಲ ಕಾಣದ ಕೈಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನ ಮುಗಿಸುತ್ತೇವೆ. ನಮಸ್ಕಾರ. ತುಂಬಾ ಧನ್ಯವಾದ ಸರ್. ತಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಅದೃಷ್ಟ. ಬಿ ಎನ್ ರಾವ್ ಸರ್ ಬಗ್ಗೆ ಸುಮಾರು ಜನ ತಿಳಿಸ್ಕೊಟ್ಟಿದ್ದೀರಿ. ಇನ್ನೂ ಮುಂದಿನ ದಿನಗಳು ಹೆಚ್ಚು ತಿಳಿತಾ ಹೋಗುತ್ತೆ. ಸಾಧ್ಯವಾದ್ರೆ ನಾವು ಮುಂದಿನ ದಿನಗಳಲ್ಲಿ ಅವರ ಅಂಬೇಡ್ಕರ್ ಸರ್ ಫೋಟೋ ಮತ್ತು ಬಿ ಎನ್ ರಾವ್ ಸರ್ ಫೋಟೋ ಇಬ್ಬರು ಫೋಟೋನು ನಾವು ಓದುವಂತ ಕೊನೆಯಲ್ಲಿ ಮತ್ತು ನಾವು ಮಾಡುವಂತ ಕೆಲಸ ಕಾರ್ಯನಿರ್ವಹಿಸ ಕಚೇರಿಗಳಲ್ಲಿ ಇಡಿಸ್ಕೊಂಡು ಅವರನ್ನ ನಾವು ಕಾನೂನ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಇಡೀ ವಿಶ್ವ ಮೆಚ್ಚುವಂತ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂತಹ ಬಿ ಎನ್ ರಾವ್ ಮತ್ತು
BR ಅಂಬೇಡ್ಕರ್ ಸರ್ ಅವರ ಫೋಟೋ ಇಟ್ಕೊಂಡು ಅವರನ್ನೇ ನಾವು ಈ ಪ್ರೊಫೆಷನಲ್ ಆರೋಗ್ಯ ದೇವರಾಗಿ ಭಾವಿಸಿ ನಾವು ಮುಂದುವರಿಸ್ತೀವಿ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀವಿ. ಧನ್ಯವಾದಗಳು.